ಹೇಗಿರುತ್ತೆ ದೇವತೆಗಳೆಲ್ಲ ಸೇರಿ ಮನುಷ್ಯರ ಮೇಲೆ ಒಂದು ಘನಘೋರವಾಗಿರುವಂತ ಯುದ್ಧ ಮಾಡೋದಕ್ಕೆ ಶುರು ಮಾಡಿದ್ರೆ. ಹೌದು, ಇವತ್ ನಾವು ನೋಡ್ತಿರೋದು ಕೂಡ ಅಂತದ್ದೇ ಒಂದು ಮ್ಯಾಜಿಕಲ್ ಅಡ್ವೆಂಚರಸ್ ಆಗಿರುವಂತ ಮೂವಿನ. ದೇವತೆಗಳೇನಕ್ಕೆ ಮನುಷ್ಯರ ಮೇಲೆ ಯುದ್ಧ ಮಾಡೋದಕ್ಕೆ ಬರ್ತಿದ್ದಾರೆ, ಅವರಿಂದ ತಪ್ಪಿಸ್ಕೊಳ್ಳೋದಕ್ಕೆ ಮನುಷ್ಯರು ಏನೇನೆಲ್ಲ ಸಾಹಸನ ಮಾಡ್ತಾರೆ ಅಂತ ನಾವು ತಿಳ್ಕೋಬೇಕು ಅಂತಂದ್ರೆ ಈ ಮೂವಿನ ಕೊನೆವರೆಗೂ ನೋಡ್ಬೇಕು. ಅಂದಂಗೆ ಈ ಮೂವಿ ಹೆಸರು ಕ್ಲಾಶ್ ಆಫ್ ದ ಟೈಟನ್ಸ್ ಅಂತ. ಕತೆ ಶುರುವಾದಾಗ ನಮ್ಗೆ ಹೇಳ್ತಾ ಹೋಗ್ತಾರೆ, ಈ ಪ್ರಪಂಚಕ್ಕೆ ಮನುಷ್ಯರು ಹಾಗೆ ದೇವತೆಗಳು ಬರೋದಕ್ಕಿಂತ ಮುಂಚೆ ಆಳ್ತಿದ್ದು ತುಂಬಾ ಕ್ರೂರ ಹಾಗೆ ಭಯಂಕರ ಜೀವಿಗಳಾಗಿದ್ದಂತ ಟೈಟನ್ಸ್ ಗಳು. ಇದರಿಂದ ದೇವತೆಗಳ ರಾಜನಾಗಿರೋ ಜ್ಯೂಸ್ ಅವನ ತಮ್ಮ ಹೇಡಿಸ್ ನ ಜೊತೆ ಸೇರಿ ಕ್ರ್ಯಾಕನ್ ಅನ್ನೋ ಒಂದು ಮಾನ್ಸ್ಟರ್ ಅನ್ನ ಕ್ರಿಯೇಟ್ ಮಾಡ್ದ. ಆಗ ಕ್ರ್ಯಾಕನ್ ಎಲ್ಲಾ ಟೈಟನ್ಸ್ ಗಳನ್ನ ಸಾಯಿಸಿ ಟೈಟನ್ಸ್ ಗಳಿಂದ ನಮ್ಮ ಪ್ರಪಂಚನ ಮುಕ್ತಿಗೊಳಿಸ್ತು. ಆದ್ರೆ ಇತ್ತೀಚೆಗೆ ಮನುಷ್ಯರಿಗೆ ದೇವತೆಗಳ ಮೇಲೆ ನಂಬಿಕೆನೆ ಹೊಟ್ಟೋಗಿದೆ, ದೇವತೆಗಳ ವಿರುದ್ಧ ದಂಗೆ ಎದ್ಬಿಟ್ಟಿದ್ದಾರೆ ಅಂತ. ನಂತರ ಸೀನ್ ಸಮುದ್ರದ ಕಡೆಗೆ ಶಿಫ್ಟ್ ಆದಾಗ ಒಂದು ಬಾಕ್ಸ್ ತೇಲ್ತಿರೋದನ್ನ ತೋರಿಸ್ತಾರೆ. ಆಗ ಇಲ್ಲೇ ಮೀನನ್ನ ಹಿಡಿತಿದ್ದಂತ ಒಬ್ಬ ವ್ಯಕ್ತಿ ಆ ಬಾಕ್ಸ್ ಅನ್ನ ತಗೊಂಡ್ ಬಂದು ಓಪನ್ ಮಾಡಿ ನೋಡಿದ್ರೆ ಒಬ್ಳು ಲೇಡಿ ಒಂದು ಮಗುಗೆ ಜನ್ಮನ ಕೊಟ್ಟು ಸತ್ತೋಗಿರ್ತಾಳೆ. ಇದೆಲ್ಲ ಏನು ಅಂತ ಇವನಿಗೆ ಅರ್ಥ ಆಗೋದಿಲ್ಲ. ಆದ್ರೂ ಕೂಡ ಮಗುನ ಸಾಕ್ಬೇಕು ಅಂತ ಡಿಸೈಡ್ ಮಾಡ್ತಾನೆ. ಇದನ್ನೆಲ್ಲ ದೂರದಲ್ಲಿ ನಿಂತ್ಕೊಂಡು ಅಯ್ಯೋ ಅನ್ನೋ ಒಬ್ಳು ಲೇಡಿನೂ ಕೂಡ ನೋಡ್ತಿರ್ತಾಳೆ. ಸ್ವಲ್ಪ ವರ್ಷಗಳು ಮುಂದಕ್ಕೆ ಬಂದಾಗ ಸ್ವಲ್ಪ ಬೆಳೆದಿರುವಂತ ಅದೇ ಮಗುನ ನಮ್ಗೆ ತೋರಿಸ್ತಾರೆ. ಮೀನನ್ನ ಹಿಡಿಯುವಂತ ವ್ಯಕ್ತಿ ಇವನಿಗೆ ಪರ್ಸಿಯಸ್ ಅಂತ ಹೆಸರಿಟ್ಟಿರ್ತಾನೆ. ಇಲ್ಲಿ ಇವರು ಮಾತಾಡ್ತಿರೋದ್ರಿಂದ ಒಂದು ವಿಷಯ ಮಾತ್ರ ನಮ್ಗೆ ಕನ್ಫರ್ಮ್ ಆಗ್ತಿರುತ್ತೆ, ಪರ್ಸಿಯಸ್ಗೆ ಗೊತ್ತು ಈ ಮೀನನ್ನ ಹಿಡಿಯುವಂತ ವ್ಯಕ್ತಿ ನನ್ನ ಸ್ವಂತ ತಂದೆ ಅಲ್ಲ, ಇವರು ನನ್ನ ಸಾಕಿರೋರು ಅಂತ. ಆಗ ಮೀನನ್ನ ಹಿಡಿಯುವಂತ ವ್ಯಕ್ತಿ ಹಾಗೆ ಅವನ ಹೆಂಡತಿ ಸೇರಿ ಇವನಿಗೆ ಅರ್ಥ ಮಾಡಿಸ್ತಾರೆ, ನಮ್ಮ ಹಾಗೆ ನಿನ್ನ ಮಧ್ಯೆ ಇರುವಂತ ಪ್ರೀತಿ ಈ ರಕ್ತ ಸಂಬಂಧಗಳಿಗಿಂತ ಮೀರಿದ್ದು, ಅಷ್ಟು ನಾವು ನಿನ್ನನ್ನ ಪ್ರೀತಿ ಮಾಡ್ತೀವಿ ಅಂತ. ಆದ್ರೂ ಕೂಡ ಇವನ ಮನಸ್ಸಿನಲ್ಲಿ ಇವನ ಸ್ವಂತ ತಂದೆ ತಾಯಿ ಯಾರು ಅಂತ ತಿಳ್ಕೊಳ್ಳೋ ಕಾತುರ ಇದ್ದೇ ಇರುತ್ತೆ. ನಂತರ ಸೀನ್ 12 ವರ್ಷದ ಮುಂದಕ್ಕೆ ಬಂದಾಗ ಸಂಪೂರ್ಣವಾಗಿ ಬೆಳೆದು ದೊಡ್ಡವನಾಗಿರುವಂತ ಪರ್ಸಿಯಸ್ ನ ನಮ್ಗೆ ತೋರಿಸ್ತಾರೆ. ಇಲ್ಲಿ ಮೀನನ್ನ ಹಿಡಿಯುವಂತ ವ್ಯಕ್ತಿಗೆ ಹಾಗೆ ಅವನ ಹೆಂಡತಿಗೆ ಒಂದು ಹೆಣ್ಣು ಮಗು ಕೂಡ ಹುಟ್ಟಿರುತ್ತೆ. ಇಲ್ಲಿ ಇವರೆಲ್ಲರೂ ಮೀನನ್ನ ಹಿಡಿಯೋದಕ್ಕೆ ಎಷ್ಟೇ ಪ್ರಯತ್ನ ಪಡ್ತಿದ್ರು ಕೂಡ ಒಂದು ಮೀನು ಕೂಡ ಸಿಕ್ತಿರೋದಿಲ್ಲ. ಇದರಿಂದ ಮೀನನ್ನ ಹಿಡಿಯುವಂತ ವ್ಯಕ್ತಿಗೆ ತುಂಬಾ ಕೋಪ ಬಂದು ದೇವರಿಗೆ ಬೈತಿರ್ತಾನೆ, ದೇವ್ರು ನಮ್ಮೆಲ್ಲರನ್ನು ಮರ್ತೆ ಬಿಟ್ಟಿದ್ದಾನೆ, ಯಾಕೆ ನಮ್ಮೆಲ್ಲರಿಗೂ ಇಷ್ಟು ಕಷ್ಟನ ಕೊಡ್ತಿದ್ದಾನೆ, ನನಗಂತೂ ದೇವರ ಮೇಲೆ ನಂಬಿಕೆನೆ ಹೊಟ್ಟೋಗಿದೆ ಅಂತ. ನಂತರ ರಾತ್ರಿ ಪರ್ಸಿಯಸ್ ಎದ್ದು ಈಗ್ಲೂ ಕೂಡ ಇವನ ಸ್ವಂತ ತಂದೆ ತಾಯಿ ಯಾರು ಅಂತ ಯೋಚನೆ ಮಾಡ್ತಿರ್ತಾನೆ. ಆಗ ಮೀನನ್ನ ಹಿಡಿಯುವಂತ ವ್ಯಕ್ತಿ ಬಂದು ಇವನಿಗೆ ಸಮಾಧಾನ ಮಾಡ್ತಾನೆ, ಅದ್ರ ಬಗ್ಗೆ ಜಾಸ್ತಿ ನೀನು ತಲೆ ಕೆಡ್ಸ್ಕೊಳ್ಳೋದಕ್ಕೆ ಹೋಗ್ಬೇಡ, ಒಂದಿನ ಅಲ್ಲ ಒಂದಿನ ಅದ್ರ ಬಗ್ಗೆ ನಿನಗೆ ಗೊತ್ತಾಗುತ್ತೆ ಅಂತ. ಇವನು ಕೂಡ ಈಗ ಇವನ್ ಜೊತೆ ಇರುವಂತ ಸಣ್ಣ ಫ್ಯಾಮಿಲಿಯಿಂದ ತುಂಬಾನೇ ಸಂತೋಷವಾಗಿರ್ತಾನೆ. ಮಾರನೇ ದಿನ ಇವರು ಹೀಗೆ ಮೀನನ್ನ ಹಿಡಿತಾ ದಡಕ್ಕೆ ಬಂದಾಗ ಇಲ್ಲಿರುವಂತ ಜ್ಯೂಸ್ ನ ಮೂರ್ತಿನ ನೋಡಿ ಸಂತೋಷ ಪಡ್ತಿರ್ತಾರೆ. ಆದ್ರೆ ಅದೇ ಸಮಯಕ್ಕೆ ಆಗ್ರೋಸ್ ಅನ್ನೋ ಸಾಮ್ರಾಜ್ಯದ ಸೈನಿಕರು ಬಂದು ಆ ಮೂರ್ತಿನ ಕೆಳಗಡೆ ಉರುಳಿಸ್ಬಿಡ್ತಾರೆ. ಇದೇನಾಗೋಯ್ತು ಅಂತ ಇವರು ಯೋಚನೆ ಮಾಡ್ತಿರ್ಬೇಕಾದ್ರೇನೆ ಅದೇ ಸಮಯಕ್ಕೆ ಸಮುದ್ರದ ಒಳಗಡೆಯಿಂದ ಸಣ್ಣ ಸಣ್ಣ ಪಿಶಾಚಿಗಳು ಬಂದು ಆ ಸೈನಿಕರನ್ನೆಲ್ಲಾರನ್ನು ಸಾಯಿಸ್ಬಿಡ್ತವೆ. ನಂತರ ಆ ಪಿಶಾಚಿಗಳೆಲ್ಲ ಒಂದಾದಾಗ್ಲೇ ನಮ್ಗೆ ಗೊತ್ತಾಗೋದು ಇದು ಬೇರೆ ಯಾರು ಅಲ್ಲ, ಜ್ಯೂಸ್ ನ ತಮ್ಮ ಆಗಿರುವಂತ ಹೇಡಿಸ್ ಅಂತ. ಇವನು ಪರ್ಸಿಯಸ್ ನ ಫ್ಯಾಮಿಲಿ ಇದ್ದಂತ ಬೋಟ್ ನ ಮೇಲೂ ಕೂಡ ಅಟ್ಯಾಕ್ ಮಾಡ್ಬಿಡ್ತಾನೆ. ಅಷ್ಟೊತ್ತಿಗೆ ಪರ್ಸಿಯಸ್ ಏನೋ ಹೊರಗಡೆ ಬಂದ್ಬಿಟ್ಟಿದ್ದ, ಆದ್ರೆ ಇವನ ಫ್ಯಾಮಿಲಿ ಅವರು ಬೋಟ್ ನ ಒಳಗಡೆ ಸಿಗಾಕೋಬಿಟ್ಟಿರ್ತಾರೆ. ಅವರೆಲ್ಲರನ್ನು ಕಾಪಾಡೋದಕ್ಕೆ ಇವನು ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಸಾಧ್ಯ ಆಗೋದಿಲ್ಲ. ಬೋಟ್ ನ ಸಮೇತ ಸಮುದ್ರದ ತಳಕ್ಕೆ ಹೋಗಿ ಸತ್ತೋಗ್ತಾರೆ. ಇದರಿಂದ ಇವನಿಗೆ ಹೇಡಿಸ್ ನ ಮೇಲೆ ತುಂಬಾನೇ ಕೋಪ ಬಂದ್ಬಿಡುತ್ತೆ. ನಂತರ ಸೀನ್ ದೇವಲೋಕದ ಕಡೆಗೆ ಶಿಫ್ಟ್ ಆದಾಗ ನಮ್ಗೆ ತೋರಿಸ್ತಾರೆ, ಮನುಷ್ಯರು ದೇವತೆಗಳ ವಿರುದ್ಧ ಬೆಳಿತಿರೋದ್ರಿಂದ ದೇವತೆಗಳ ರಾಜನಾಗಿರುವಂತ ಜ್ಯೂಸ್ಗೆ ತುಂಬಾನೇ ಕೋಪ ಬಂದ್ಬಿಟ್ಟಿರುತ್ತೆ. ಅದೇ ಸಮಯಕ್ಕೆ ಇಲ್ಲಿಗೆ ತುಂಬಾ ವರ್ಷಗಳ ನಂತರ ಹೇಡಿಸ್ ಬರ್ತಾನೆ. ಯಾಕೆ ಅಂತಂದ್ರೆ ಇವನು ಪಾತಾಳ ಲೋಕದ ದೇವತೆ ಆಗಿರೋದ್ರಿಂದ ನೀನು ಪಾತಾಳ ಲೋಕದಲ್ಲೇ ಇರಬೇಕು ಅಂತ ಜ್ಯೂಸ್ ಆಜ್ಞೆ ಮಾಡಿದ್ದ. ನಂತರ ಇವನು ಇಲ್ಲಿರುವಂತ ಎಲ್ಲಾ ದೇವತೆಗಳಿಗೂ ಕೂಡ ಹೇಳ್ತಾ ಹೋಗ್ತಾನೆ, ಇದೇ ಸರಿಯ ಸಮಯ, ನಾನು ಮನುಷ್ಯರಿಗೆ ಭಯ ಅಂದ್ರೆ ಏನು ಅಂತ ತೋರಿಸ್ತೀನಿ. ಇದರಿಂದ ಅವರು ಹೆದರ್ಕೊಂಡು ದೇವತೆಗಳನ್ನ ಮತ್ತೊಂದ್ಸಲ ಪೂಜೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಹಾಗೆ ಆ ಮನುಷ್ಯರು ಹೆದರ್ಕೊಳ್ಳೋದ್ರಿಂದ ನನ್ನ ಶಕ್ತಿನೂ ಕೂಡ ಜಾಸ್ತಿ ಆಗುತ್ತೆ ಅಂತ. ಹೌದು, ಮನುಷ್ಯರು ಹೆದರ್ಕೊಳ್ಳೋದ್ರಿಂದ ಅವರು ಭಯ ಪಡೋದ್ರಿಂದ ಇವನ ಶಕ್ತಿ ಜಾಸ್ತಿ ಆಗ್ತಾ ಹೋಗುತ್ತೆ. ಈಗ ಬೇರೆ ದಾರಿ ಇಲ್ದಿರೋದ್ರಿಂದ ಜ್ಯೂಸ್ಗೂ ಕೂಡ ಇದು ಸರಿ ಅಂತ ಅನ್ಸಿ ನಿನಗೆ ಏನ್ ಸರಿ ಅನ್ಸುತ್ತೋ ಅದನ್ನ ಮಾಡು ಅಂತ ಹೇಡಿಸ್ಗೆ ಹೇಳ್ತಾನೆ. ಈ ಕಡೆ ನಮ್ಗೆ ತೋರಿಸ್ತಾರೆ, ಆರ್ಗೋಸ್ ಸಾಮ್ರಾಜ್ಯದ ಸೈನಿಕರಿಗೆ ಪರ್ಸಿಯಸ್ ಸಿಕ್ಕಿ ಅವನನ್ನ ಕಾಪಾಡ್ಕೊಂಡು ಇವರ ಸಾಮ್ರಾಜ್ಯಕ್ಕೆ ಕರ್ಕೊಂಡ್ ಬರ್ತಾರೆ. ಈ ಆರ್ಗೋಸ್ ಸಾಮ್ರಾಜ್ಯದ ಸೈನಿಕರು ಅಂತಂದ್ರೆ ಬೇರೆ ಯಾರು ಅಲ್ಲ, ಆಗ್ಲೇ ಜ್ಯೂಸ್ ಮೂರ್ತಿನ ಕೆಳಗಡೆ ಬಿಡಿಸೋದ್ರಲ್ಲ ಅದೇ ಸೈನಿಕರು. ಈ ಸಾಮ್ರಾಜ್ಯದಲ್ಲಿ ಎಲ್ಲಿ ನೋಡಿದ್ರು ಬರಗಾಲ ಬಂದ್ಬಿಟ್ಟಿರುತ್ತೆ. ಅದಕ್ಕೆ ಇಲ್ಲಿರುವಂತ ಜನರು ಕೂಡ ಇದಕ್ಕೆಲ್ಲ ಕಾರಣ ದೇವತೆಗಳೇ ಅಂತ ದೇವತೆಗಳನ್ನ ದೂಷಿಸ್ತಿರ್ತಾರೆ. ನಂತರ ಸೈನಿಕರು ಇವರಿಗೆ ಸಿಕ್ಕಿರುವಂತ ಪರ್ಸಿಯಸ್ ನ ಕರ್ಕೊಂಡು ಅರಮನೆ ಒಳಗಡೆ ಬಂದಾಗ ನೋಡ್ತಾರೆ, ಇಲ್ಲಿರುವಂತ ಜನರೆಲ್ಲರೂ ಸೆಲೆಬ್ರೇಟ್ ಮಾಡ್ತಿರ್ತಾರೆ, ನಮ್ಮ ಸೈನಿಕರು ಜ್ಯೂಸ್ ನ ಮೂರ್ತಿನ ಕೆಳಗಡೆ ಬೆಳೆಸ್ಬಿಟ್ರು ಅಂತ. ಇಲ್ಲೇ ನಮ್ಗೆ ರಾಜನ ಮಗಳಾಗಿರುವಂತ ಆಂಡ್ರೋಮೆಟಾನು ಕೂಡ ತೋರಿಸ್ತಾರೆ. ಇವಳಿಗೆ ಇದ್ಯಾವ್ದು ಕೂಡ ಇಷ್ಟ ಆಗದೆ ಹೇಳ್ತಿರ್ತಾಳೆ, ನಿಮ್ಗೇನಾದ್ರೂ ಜ್ಞಾನ ಇದೆಯಾ, ಆ ಮೂರ್ತಿನ ಬೆಳೆಸೋದಕ್ಕೆ ಹೋಗಿ ನಮ್ಮ ಎಷ್ಟೋ ಜನ ಸೈನಿಕರು ಸತ್ತಿದ್ದಾರೆ, ನಾವು ಇಂಥ ಟೈಮ್ ನಲ್ಲಿ ಸೆಲೆಬ್ರೇಟ್ ಮಾಡಬಾರ್ದು, ಬದಲಾಗಿ ದುಃಖ ಪಡಬೇಕು ಅಂತ. ಇದನ್ನ ಕೇಳ್ತಿರುವಂತ ಆಂಡ್ರೋಮೆಟಾ ತಾಯಿ ಅಂದ್ರೆ ಈ ಸಾಮ್ರಾಜ್ಯದ ರಾಣಿ ಹೇಳೋದಕ್ಕೆ ಶುರು ಮಾಡ್ತಾಳೆ, ನೀವೆಲ್ರು ನೋಡುದ್ರಲ್ಲ ನನ್ನ ಮಗಳು ಗುಣ ಎಂತದ್ದು ಅಂತ, ನನ್ನ ಮಗಳು ಸೌಂದರ್ಯದಲ್ಲಾಗ್ಲಿ ಅಥವಾ ಒಳ್ಳೆ ಬುದ್ಧಿಲಾಗ್ಲಿ ದೇವತೆಗಳಿಗಿಂತ ತುಂಬಾ ಮೇಲು ಅಂತ. ಹೀಗಂತ ಹೇಳ್ತಿದ್ದಂಗೆನೆ ಪಾತಾಳ ಲೋಕದ ದೇವತೆ ಆಗಿರುವಂತ ಹೇಡಿಸ್ ಇಲ್ಲಿಗೆ ಬಂದು ಎಲ್ಲರ ವೆಪನ್
ಅವನನ್ನ ಕಿತ್ಕೋತಿರ್ತಾನೆ. ಆಗ ಪರ್ಸಿಯಸ್ ಕೂಡ ಇವನನ್ನ ನೋಡಿ ಅಟ್ಯಾಕ್ ಮಾಡೋದಕ್ಕೆಂತ ಬರ್ತಾನೆ. ಆದ್ರೆ ಹೇಡಿಸ್ಗೆ ಏನು ಮಾಡೋದಕ್ಕಾಗೋದಿಲ್ಲ. ನಂತರ ಹೇಡಿಸ್ ಮೊದ್ಲು ಆಂಡ್ರೋಮೆಟನ ದೇವತೆಗಳಿಗೆ ಕಂಪೇರ್ ಮಾಡಿ ಮಾತಾಡಿರೋಂತ ಅವಳ ತಾಯಿ ಹತ್ರ ಬಂದು ಅವಳ ಆಯಸ್ಸನ್ನ ಕಿತ್ಕೊಂಡು ಸಾಯಿಸ್ಬಿಡ್ತಾನೆ. ಇದನ್ನ ನೋಡಿ ಎಲ್ಲರೂ ಹೆದರ್ಕೊಳ್ತಿರ್ಬೇಕಾದ್ರೆ ಹೇಳ್ತಾನೆ, ನಿಮ್ಮ ಸಾಮ್ರಾಜ್ಯದಲ್ಲಿರುವಂತ ಜನರೆಲ್ಲರೂ ಬದುಕಬೇಕು ಅಂತಂದ್ರೆ ನಿಮ್ಮೆಲ್ಲರ ಹತ್ರ ಒಂದೇ ಒಂದು ದಾರಿ ಇದೆ. ದೇವತೆಗಳ ಜೊತೆ ಕಂಪೇರ್ ಮಾಡಿರುವಂತ ಆಂಡ್ರೋಮೆಟನ ನೀವೇ ಬಲಿ ಕೊಡ್ಬೇಕು. ಇಲ್ಲ ಅಂತಂದ್ರೆ ನಾನು ಕ್ರಿಯೇಟ್ ಮಾಡಿರುವಂತ ಕ್ರಾಕನ್ ನಿಮ್ಮ ಇಡೀ ಸಾಮ್ರಾಜ್ಯನ ತಿನ್ಬಿಡ್ತಾನೆ ಅಂತ ಇಲ್ಲಿಂದ ಹೋಗ್ತಿರ್ಬೇಕಾದ್ರೆ ಮತ್ತೊಂದು ವಿಷಯನೂ ಕೂಡ ಹೇಳ್ತಾನೆ. ನಿಮ್ಮ ಜೊತೆ ಇರುವಂತ ಪರ್ಸಿಯಸ್ ಬೇರೆ ಯಾರು ಅಲ್ಲ, ಜ್ಯೂಸ್ ನ ಮಗ ಅಂತ. ಈ ಕಡೆ ದೇವಲೋಕದಲ್ಲೂ ಕೂಡ ಜ್ಯೂಸ್ಗೆ ಗೊತ್ತಾಗೋಗುತ್ತೆ ಪರ್ಸಿಯಸ್ ಬೇರೆ ಯಾರು ಅಲ್ಲ ನನ್ನ ಮಗನೇ ಅಂತ. ಈ ಕಡೆ ಆರ್ಗೋಸ್ ಸಾಮ್ರಾಜ್ಯದ ಸೇನಾಧಿಪತಿ ಆಗಿರುವಂತ ಡ್ರೇಕೋ ಪರ್ಸಿಯಸ್ಗೆ ಹೊಡಿತಿರ್ತಾನೆ, ಜ್ಯೂಸ್ ನ ಮಗ ಆಗಿತ್ಕೊಂಡು ನಮ್ಮ ಸಾಮ್ರಾಜ್ಯಕ್ಕೆ ಹೇಗ್ ಬಂದೆ ಅಂತ. ಅದೇ ಸಮಯಕ್ಕೆ ರಾಜ ಕೂಡ ಬಂದು ಹೇಳ್ತಿರ್ತಾನೆ, ನೀನು ನಿಜವಾಗ್ಲೂ ಜ್ಯೂಸ್ ನ ಮಗ ಆಗಿದ್ರೆ ಹೇಡಿಸ್ ಇಂದ ನಮ್ಮನ್ನ ಕಾಪಾಡಬಹುದು ಅಂತ. ಆದ್ರೆ ಇವನು ಜ್ಯೂಸ್ ನ ಮಗನೋ ಅಲ್ವೋ ಅಂತ ಪರ್ಸಿಯಸ್ಗೆನೆ ಗೊತ್ತಿರೋದಿಲ್ಲ. ನಂತರ ಆಂಡ್ರೋಮೆಟಾ ಕೂಡ ಇಲ್ಲಿಗೆ ಬಂದು ನನ್ನಿಂದ ಇವನಿಗೆ ತೊಂದರೆ ಕೊಡ್ಬೇಡಿ, ಇವನನ್ನ ಬಿಟ್ಬಿಡಿ ಅಂತ ಹೇಳ್ತಾಳೆ. ಆದ್ರಿಂದ ಪರ್ಸಿಯಸ್ ಮುಂದೆ ಬಂದು ಹೇಳ್ತಾನೆ, ನಾನು ಜ್ಯೂಸ್ ನ ಮಗನೋ ಇಲ್ವೋ ಗೊತ್ತಿಲ್ಲ, ಆದ್ರೆ ನನ್ನ ಸಾಕಿರುವಂತ ಫ್ಯಾಮಿಲಿನ ಸಾಯಿಸಿರೋ ಹೇಡಿಸ್ ನ ಮಾತ್ರ ಸುಮ್ನೆ ಬಿಡೋದಿಲ್ಲ, ಅವನನ್ನ ಸಾಯಿಸ್ತೀನಿ ಅಂತ. ನಂತರ ಇವನನ್ನ ಸೆಲ್ ನಲ್ಲಿ ಕೂಡ ಹಾಕಿರ್ಬೇಕಾದ್ರೆ ಆಗ್ಲೇ ನೋಡಿದ್ವಲ್ಲ ಆಯೋ, ಅವಳು ಇಲ್ಲಿಗೆ ಬರ್ತಾಳೆ. ಇವಳಿಗೆ ಸ್ವಲ್ಪನೂ ವಯಸ್ಸೇ ಆಗಿರೋದಿಲ್ಲ. ನೀನ್ ಯಾರು ಅಂತ ಕೇಳಿದಾಗ ಇವಳು ಕೂಡ ಹೇಳ್ತಾಳೆ, ನಾನು ದೇವತೆನೂ ಅಲ್ಲ ಮನುಷ್ಯಳು ಅಲ್ಲ, ಅವರಿಬ್ಬರ ಮಧ್ಯೆ ಬರುವಂತ ಜೀವಿ. ಇಲ್ಲಿಗೆ ಬಂದಿರುವಂತ ವಿಷಯ ಏನು ಅಂತ ಕೇಳಿದಾಗ ಹೇಳ್ತಾ ಹೋಗ್ತಾಳೆ, ದೇವತೆಗಳು ಮನುಷ್ಯರನ್ನ ತುಂಬಾ ಹಿಂದೆಯಿಂದನೂ ಗುಲಾಮರ ತರನೇ ನೋಡ್ಕೊಂಡು ಬಂದ್ರು. ಆದ್ರೆ ಅದನ್ನೆಲ್ಲ ನೋಡ್ಕೊಂಡು ರಾಜ ಆಗಿದ್ದಂತ ಆಕ್ರಿಸಿಯಸ್ಗೆ ಸುಮ್ನಿರೋದಕ್ಕಾಗ್ಲಿಲ್ಲ, ದೇವತೆಗಳ ವಿರುದ್ಧ ಬಿದ್ಬಿಟ್ಟ. ಆದ್ರಿಂದ ಜ್ಯೂಸ್ ಅವನಿಗೆ ಬುದ್ಧಿನ ಕಲಿಸ್ಬೇಕು ಅಂತ ಆಕ್ರಿಸಿಯಸ್ ತರ ವೇಷನ ಬದಲಾಯಿಸಿಕೊಂಡು ಅವನ ಹೆಂಡತಿ ಇದ್ದಂತ ರೂಮಿಗೆ ಬಂದ್ಬಿಟ್ಟ. ಇದು ಆಕ್ರಿಸಿಯಸ್ಗೆ ಗೊತ್ತಾಗಿ ತುಂಬಾನೇ ಕೋಪ ಬಂದ್ಬಿಡುತ್ತೆ. ಇದರಿಂದ ಇವನ ಹೆಂಡತಿಗೆ ಹಾಗೆ ಜ್ಯೂಸ್ಗೆ ಹುಟ್ಟಿರುವಂತ ಮಗುನ ಸಾಯಿಸಿ ಅಂತ ಆಜ್ಞೆ ಮಾಡ್ಬಿಡ್ತಾನೆ. ಆದ್ರೆ ಅವರನ್ನ ಬಾಕ್ಸ್ ಗೆ ಹಾಕಿ ನೀರಿಗೆ ಎಸಿತಿರ್ಬೇಕಾದ್ರೆ ಜ್ಯೂಸ್ ಆಕ್ರಿಸಿಯಸ್ ನ ಮೇಲೆ ಸಿಡಿಲು ಬೀಳೋ ರೀತಿ ಮಾಡ್ಬಿಡ್ತಾನೆ. ಆದ್ರೂ ಕೂಡ ಇವನು ಸ್ಟಾಪ್ ಮಾಡೋದಿಲ್ಲ. ಇಬ್ರು ಪ್ರಾಣ ಇದ್ದಂತ ಬಾಕ್ಸ್ ಅನ್ನ ನೀರಿನ ಒಳಗಡೆ ಹಾಕ್ಬಿಡ್ತಾನೆ. ನಂತರ ಬಾಕ್ಸ್ ನಲ್ಲಿದ್ದಂತ ಮಗು ಒಬ್ಬ ಮೀನ್ ಹಿಡಿಯುವಂತ ವ್ಯಕ್ತಿಗೆ ಸಿಕ್ತು. ಪರ್ಸಿಯಸ್, ಆ ಮಗು ನೀನೇನೆ. ಅಲ್ಲಿಂದ ಇಲ್ಲಿವರೆಗೂ ನಿನ್ಗೆ ಗೊತ್ತಾಗದೇ ಇರೋ ರೀತಿ ನಾನ್ ನಿನ್ ಜೊತೆನೆ ಇದ್ದು ನಿನ್ನ ನೋಡ್ಕೊಂಡಿದ್ದೀನಿ. ಯಾಕೆ ಅಂತಂದ್ರೆ ದೇವತೆಗಳು ನನಗೆ ವಯಸ್ಸಾಗಬಾರ್ದು, ತುಂಬಾ ದೊಡ್ಡ ಆಯಸ್ಸು ಸಿಗ್ಬೇಕು ಅಂತ ಶಾಪನ ಕೊಟ್ಟಿದ್ದಾರೆ. ಹಾಗೆ ನೀನು ಜ್ಯೂಸ್ ಆಗಿ ಹೇಡಿಸ್ ಕ್ರಿಯೇಟ್ ಮಾಡಿರುವಂತ ಮಾನ್ಸ್ಟರ್ ಕ್ರ್ಯಾಕ್ ಅನ್ನ ನಾಶ ಮಾಡೋದಕ್ಕೆ ಅಂತ ಹುಟ್ಟಿರೋದು. ಕ್ರ್ಯಾಕ್ ಅನ್ನ ನಾಶ ಮಾಡಿದ್ರೆ ಎಲ್ಲಾ ದೇವತೆಗಳಿಗೂ ಕೂಡ ಬುದ್ಧಿ ಕಲಿಸ್ದಂಗಾಗುತ್ತೆ. ಅದನ್ನ ನಾನು ನೋಡೋದಕ್ಕೆ ತುಂಬಾ ವರ್ಷಗಳಿಂದ ಕಾಯ್ತಿದ್ದೀನಿ ಅಂತ. ಆದ್ರೆ ಇವನ್ ಮಾತ್ರ ನನ್ಗಿರೋದು ಒಂದೇ ಒಂದು ಗುರಿ, ಹೇಡಿಸ್ ನ ಸಾಯಿಸ್ಬೇಕು ಅಂತಿರ್ತಾನೆ. ನೀನು ಕ್ರ್ಯಾಕ್ ಅನ್ನ ಸಾಯಿಸಿದ್ರೆ ಹೇಡಿಸ್ ಎಷ್ಟೊಂದು ವೀಕ್ ಆಗೋಗ್ತಾನೆ ಅಂತಂದ್ರೆ ಒಂದೇ ಒಂದು ಏಟ್ ನಲ್ಲಿ ನೀನು ಹೇಡಿಸ್ ನ ಸಾಯಿಸಬಹುದು ಅಂತ ಆಯೋ ಹೇಳಿದಾಗ ಅದಕ್ಕೆ ಇವನು ಕೂಡ ಸರಿ ಅಂತ ಒಪ್ಕೋತಾನೆ. ಈ ವಿಷಯನ ಆಯೋ ಬಂದು ಡ್ರೇಕೋಗೆ ಹೇಳ್ತಾಳೆ, ಪರ್ಸಿಯಸ್ ಕ್ರ್ಯಾಕ್ ಅನ್ನ ಸಾಯಿಸೋದಕ್ಕೆ ರೆಡಿ ಆಗಿದ್ದಾನೆ ಅಂತ. ಆದ್ರಿಂದ ಇವನು ಕೂಡ ಇವನ್ ಜೊತೆ ಒಂದಷ್ಟು ಸೈನಿಕರನ್ನ ಕರ್ಕೊಂಡು ಕ್ರ್ಯಾಕ್ ಅನ್ನ ಸಾಯಿಸೋದಕ್ಕೆ ಪರ್ಸಿಯಸ್ ನ ಜೊತೆ ಹೋಗೋದಕ್ಕೆ ರೆಡಿ ಆಗ್ತಿರ್ತಾನೆ. ಅಂದಂಗೆ ಹೋಗ್ತಿರುವಂತ ಯಾವ ಸೈನಿಕರಿಗೂ ಕೂಡ ನಂಬಿಕೆ ಇರೋದಿಲ್ಲ, ನಾವು ಅಷ್ಟು ವಿಶಾಲವಾಗಿರುವಂತ ಮಾನ್ಸ್ಟರ್ ಕ್ರ್ಯಾಕ್ ಅನ್ನ ಸಾಯಿಸಬಹುದು ಅಂತ. ಆದ್ರೆ ಹೋಗ್ತಿರೋದಕ್ಕೆ ಇರೋದು ಒಂದೇ ಒಂದು ಕಾರಣ, ಪರ್ಸಿಯಸ್ ದೇವತೆಗಳ ರಾಜನಾಗಿರುವಂತ ಜ್ಯೂಸ್ ನ ಮಗ. ಆ ದೇವತೆಯಲ್ಲಿ ಇರುವಂತ ಶಕ್ತಿಗಳು ಇವನ ಒಳಗಡೆನೂ ಕೂಡ ಇರ್ಬೋದು ಅಂತ. ಹೀಗೆ ಇವರೆಲ್ಲರೂ ಹೋಗ್ತಿರ್ಬೇಕಾದ್ರೆ ಸಾಮ್ರಾಜ್ಯದ ಜನರು ಇವರನ್ನ ತಡಿತಿರ್ತಾರೆ, ದೇವತೆಗಳ ವಿರುದ್ಧ ಹೋಗ್ಬೇಡಿ, ನಮ್ಮನ್ನೆಲ್ಲರನ್ನು ನಾಶ ಮಾಡ್ಬಿಡ್ತಾರೆ ಅಂತ. ಆದ್ರೆ ಇವ್ರು ಮಾತ್ರ ಯಾರ ಮಾತನ್ನು ಕೇಳ್ತಿರೋದಿಲ್ಲ, ಹೋಗ್ತಾನೆ ಇರ್ತಾರೆ. ಆಗ ಇದೇ ಜನರ ಮಧ್ಯದಲ್ಲಿದ್ದಂತೆ ಇಬ್ರು ಹಂಟರ್ಸ್ ಗಳು ಬಂದು ಹೇಳ್ತಾರೆ, ನಾವೀಗಾಗ್ಲೇ ತುಂಬಾ ಮಾನ್ಸ್ಟರ್ಸ್ ಗಳನ್ನ ಬೇಟೆ ಆಡ್ಬಿಟ್ಟಿದೀವಿ, ನಾವು ಕೂಡ ನಿಮ್ ಜೊತೆ ಬರ್ತೀವಿ, ನಿಮ್ಗೆ ಹೆಲ್ಪ್ ಆಗುತ್ತೆ ಅಂತ. ಅದಕ್ಕೆ ಇವರು ಕೂಡ ಒಪ್ಕೊಂಡು ಹಂಟರ್ಸ್ ಗಳನ್ನ ಜೊತೆಲಿ ಕರ್ಕೊಂಡು ಹೋಗೋದಕ್ಕೆ ಶುರು ಮಾಡ್ತಾರೆ. ಹೀಗೆ ಇವರೆಲ್ಲರೂ ಇವರ ಜರ್ನಿಯನ್ನ ಸ್ಟಾರ್ಟ್ ಮಾಡ್ತಿದ್ದಂಗೆನೆ ಅದೇ ಸಮಯಕ್ಕೆ ಈ ಕಡೆ ನಮ್ಗೆ ಮತ್ತೊಂದು ಜಾಗದಲ್ಲಿ ತೋರಿಸ್ತಾರೆ. ನಾವಾಗೆ ನೋಡಿದ್ವಲ್ಲ ಅವನ ಹೆಂಡತಿನ ಹಾಗೆ ಮಗುನ ಬಾಕ್ಸ್ ಗೆ ಹಾಕಿ ನೀರಿಗೆ ಎಸ್ತಂತ ಆಕ್ರಿಸಿಯಸ್ ನ, ಅವನು ಇನ್ನೂ ಕೂಡ ಬದುಕಿರ್ತಾನೆ. ಆದ್ರೆ ಇವನ ಮೇಲೆ ಸಿಡ್ಲು ಬಿದ್ದಿರೋದ್ರಿಂದ ಇವನ್ ಕೈಲಿ ನಡೆಯೋದಕ್ಕೂ ಕೂಡ ಆಗ್ತಿರೋದಿಲ್ಲ. ಆಗ ಇಲ್ಲಿಗೆ ಹೇಡಿಸ್ ಬಂದು ಇವನಿಗೆ ಹೇಳ್ತಾನೆ, ನನಗೆ ಹಾಗೆ ನಿನಗೆ ಇಬ್ರಿಗೂ ಕೂಡ ಇರೋದು ಒಬ್ನೇ ಶತ್ರು, ಅದು ಜ್ಯೂಸ್. ಈಗ ಜ್ಯೂಸ್ ನ ಮಗ ಪರ್ಸಿಯಸ್ ಕ್ರ್ಯಾಕ್ ಅನ್ನ ಸಾಯಿಸೋದಕ್ಕೆ ಅಂತ ಬರ್ತಿದ್ದಾನೆ. ನೀನು ನನಗೋಸ್ಕರ ಪರ್ಸಿಯಸ್ ನ ಸಾಯಿಸು, ನಾನು ನಿನ್ಗೋಸ್ಕರ ಜ್ಯೂಸ್ ನ ಸಾಯಿಸ್ತೀನಿ ಅಂತ ಹೇಳಿ ಇವನ ಒಂದಷ್ಟು ಶಕ್ತಿನ ಆಕ್ರಿಸಿಯಸ್ ಗೆ ಕೊಡ್ತಾನೆ. ಇಲ್ಲಿ ಹೇಡಿಸ್ಗೆ ಯಾಕೆ ಜ್ಯೂಸ್ ನ ಕಂಡ್ರೆ ಆಗೋದಿಲ್ಲ ಅಂತಂದ್ರೆ ನೀನು ಪಾತಾಳ ಲೋಕದ ದೇವತೆ ಅಲ್ಲೇ ಇರಬೇಕು ಅಂತ ಜ್ಯೂಸ್ ಹೇಡಿಸ್ ನ ಪಾತಾಳ ಲೋಕಕ್ಕೆ ಕಳಿಸ್ತಾ ಅಂತ ನಾನು ಹೇಳುದ್ನಲ್ಲ, ಅದೇ ವಿಷಯಕ್ಕೆ ಇವನಿಗೆ ಜ್ಯೂಸ್ ಅಂದ್ರೆ ಆಗೋದಿಲ್ಲ. ಯಾಕೆಂತಂದ್ರೆ ಎಲ್ಲಾ ದೇವತೆಗಳ ಜೊತೆ ಸ್ವರ್ಗದಲ್ಲಿ ಇರಬೇಕು ಅಂತ ಇವನು ಅನ್ಕೊಂಡಿದ್ದ. ಈ ಕಡೆ ಇವರೆಲ್ಲರೂ ಮುಂದೆ ಸಾಕ್ತಾ ಸಾಕ್ತಾ ಒಂದು ಕಾಡಿಗೆ ಬಂದು ತಲುಪಿರ್ತಾರೆ. ಆಗ ಪರ್ಸಿಯಸ್ ನೋಡ್ತಾನೆ ಇವನನ್ನ ಫಾಲೋ ಮಾಡ್ಕೊಂಡು ಆಯೋ ಕೂಡ ಇವನ ಜೊತೆ ಬರ್ತಿದ್ದಾಳೆ ಅಂತ. ಸರಿ ಅಂತ ಹೇಳಿ ಇವರೆಲ್ಲರೂ ಒಂದು ಜಾಗದಲ್ಲಿ ಕುಂತ್ಕೊಂಡು ಊಟನ ಮಾಡ್ತಾ ರೆಸ್ಟ್ ಮಾಡ್ತಿರ್ಬೇಕಾದ್ರೆ ಡ್ರೇಕೋ ಪರ್ಸಿಯಸ್ ನ ಕರಿತಾನೆ, ಬಾ ನಿನ್ಗೆ ಕತ್ತಿ ವರ್ಷನೆ ಹೇಳ್ಕೊಡ್ತೀನಿ ಅಂತ. ಯಾಕೆಂತಂದ್ರೆ ಇವನು ಮೀನನ್ನ ಹಿಡಿತಿದ್ದವನು, ಇವನಿಗೆ ಕತ್ತಿ ವರ್ಷ ಬರುತ್ತೋ ಇಲ್ವೋ ಅಂತ. ಆದ್ರೆ ಯಾವಾಗ ಪರ್ಸಿಯಸ್ ಫೈಟ್ ಮಾಡೋದಕ್ಕೆ ಶುರು ಮಾಡ್ತಾನೋ ಡ್ರೇಕೋಗೆ ಗೊತ್ತಾಗೋಗುತ್ತೆ, ಹೌದು ಇವನ ತಂದೆ ಜ್ಯೂಸ್ ನ ಶಕ್ತಿ ಇವನ ಒಳಗಡೆ ಇದೆ ಅಂತ. ನಂತರ ಸ್ವರ್ಗದಲ್ಲಿ ಜ್ಯೂಸ್ ಯೋಚನೆ ಮಾಡ್ತಿರ್ತಾನೆ, ನನ್ನ ಮಗ ಪರ್ಸಿಯಸ್ಗೆ ಕ್ರ್ಯಾಕ್ ಅನ್ನ ಸಾಯಿಸೋದಕ್ಕೆ ನಾನು ಸಹಾಯ ಮಾಡ್ಬೇಕು ಅಂತ. ಅದೇ ರೀತಿ ಕಾಡ್ನಲ್ಲಿರುವಂತ ಪರ್ಸಿಯಸ್ಗೆ ಏನೋ ಶಬ್ದ ಬಂತು ಅಂತ ಮುಂದೆ ಬಂದು ನೋಡಿದ್ರೆ ಒಂದು ಕತ್ತಿ ಇವನಿಗೆ ಸಿಗುತ್ತೆ. ಆಗ ಇಲ್ಲಿಗೆ ಡ್ರೇಕೋ ಬಂದು, ನಿನ್ನ ತಂದೆ ಅದನ್ನ ನಿನ್ಗೋಸ್ಕರ ಕಳಿಸಿರೋದು, ಜಾಸ್ತಿ ಯೋಚನೆ ಮಾಡದೆ ಇಟ್ಕೊ ಅಂತಾನೆ. ಆದ್ರೆ ಇವನ್
ಇವನು ಮಾತ್ರ ನನಗೆ ಯಾರ ಹೆಲ್ಪ್ ಬೇಡ ಅಂತ ಆ ಕತ್ತಿನ ಡ್ರೇಕೋಗೆ ಕೊಟ್ಬಿಡ್ತಾನೆ. ಅದನ್ನು ಕೊಟ್ಟು ಇವನು ಮುಂದೆ ಬಂದು ನೋಡಿದ್ರೆ ರೆಕ್ಕೆಗಳಿರುವಂತ ತುಂಬಾ ಕುದುರೆಗಳೆಲ್ಲ ಇರ್ತವೆ. ಆಗ ಈ ಜಾಗಕ್ಕೆ ಹಾರ್ಕೊಂಡು ಒಂದು ಕಪ್ಪು ಕುದುರೆ ಬರುತ್ತೆ. ಅದನ್ನ ನೋಡಿದಂತ ಆಯೋ ಹೇಳ್ತಾಳೆ, ಇದ್ರ ಹೆಸರು ಪೆಗಾಸಿಸ್ ಅಂತ. ಇದುವರೆಗೂ ಯಾವ ಮನುಷ್ಯರು ಕೂಡ ಇದ್ರ ಮೇಲೆ ಸವಾರಿ ಮಾಡುವಂತ ಧೈರ್ಯನ ಮಾಡಿಲ್ಲ ಅಂತ. ಈ ಕಡೆ ಅದೇ ಸಮಯಕ್ಕೆ ಇಬ್ರು ಸೈನಿಕರು ಕಾಡ್ನಲ್ಲಿ ಓಡಾಡ್ತಿರ್ಬೇಕಾದ್ರೆ ಯಾರು ಇವ್ರ ಮೇಲೆ ಅಟ್ಯಾಕ್ ಮಾಡ್ತಾರೆ. ಯಾರಿರ್ಬೋದು ಅಂತ ಬಂದು ನೋಡಿದ್ರೆ ಇವನು ಬೇರೆ ಯಾರು ಅಲ್ಲ, ಆಕ್ರೆಸಿಯಸ್. ನಂತರ ಇವನು ಪರ್ಸಿಯಸ್ ನ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡಿ ಸಾಯಿಸೋದಕ್ಕೆ ಅಂತ ನೋಡ್ತಿರ್ತಾನೆ. ಹೀಗೆ ಇವ್ರು ಫೈಟ್ ಮಾಡ್ತಿರ್ಬೇಕಾದ್ರೆ ಆಕ್ರೆಸಿಯಸ್ ಪರ್ಸಿಯಸ್ ನ ಕೈಯನ್ನ ಜೋರಾಗಿ ಕಚ್ಬಿಡ್ತಾನೆ. ಅಷ್ಟೊತ್ತಿಗೆ ಉಳಿದಂತ ಸೈನಿಕರು ಕೂಡ ಬಂದು ಇವನ್ ಜೊತೆ ಫೈಟ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಎಷ್ಟೇ ಫೈಟ್ ಮಾಡೋದಕ್ಕೆ ಪ್ರಯತ್ನ ಪಡ್ತಿದ್ರು ಕೂಡ ಇವನಿಗೆ ಏನು ಆಗ್ತಿರೋದಿಲ್ಲ, ಅಷ್ಟು ಪವರ್ಫುಲ್ ಆಗಿರ್ತಾನೆ. ಆದ್ರಿಂದ ಇನ್ನೇನು ಇವನು ಪರ್ಸಿಯಸ್ ನ ಸಾಯಿಸಬೇಕು ಅಂತ ಅನ್ಕೊಳ್ಳೋಷ್ಟ್ರಲ್ಲಿ ಡ್ರೇಕೋ ಅವನ ಕೈಯನ್ನ ಕಟ್ ಮಾಡ್ಬಿಡ್ತಾನೆ. ಇದರಿಂದ ಇವನು ತಪ್ಪಿಸ್ಕೊಂಡು ಓಡ್ತಿರ್ಬೇಕಾದ್ರೆ ನಮ್ಗೆ ತೋರಿಸ್ತಾರೆ ಕಟ್ ಆಗಿರುವಂತ ಅವನ ಕೈ ಒಂದು ಚೇಳಾಗಿ ಕನ್ವರ್ಟ್ ಆಗ್ತಿರುತ್ತೆ. ಇವರು ಕೂಡ ಅವನನ್ನ ಫಾಲೋ ಮಾಡೋದಕ್ಕೆ ಶುರು ಮಾಡ್ತಾರೆ. ಅದೇ ಸಮಯಕ್ಕೆ ಇವರ ಜೊತೆ ಇದ್ದಂತ ಹಂಟರ್ಸ್ ಗಳು ಆಕ್ರಿಸಿಯಸ್ ಗೆ ಹೊಡೆದು ಇವನನ್ನ ಸುತ್ತುವರೆದಿರ್ಬೇಕಾದ್ರೆ ಇವನ ರಕ್ತ ಎಲ್ಲೆಲ್ಲಿ ಬೆಳಿತಿರುತ್ತೋ ಆ ಜಾಗದಲ್ಲೆಲ್ಲ ದೊಡ್ಡ ದೊಡ್ಡ ಚೇಳುಗಳು ಅಂದ್ರೆ ಸ್ಕಾರ್ಪಿಯನ್ ಗಳು ಹುಟ್ಟೋದಕ್ಕೆ ಶುರುವಾಗ್ತವೆ. ಆದ್ರಿಂದ ಪರ್ಸಿಯಸ್ ಆಗಿ ಸೈನಿಕರು ಅದ್ರ ಜೊತೆ ಫೈಟ್ ಮಾಡೋದಕ್ಕೆ ಶುರು ಮಾಡಿರ್ತಾರೆ. ಈ ಕಡೆ ಇಬ್ರು ಹಂಟರ್ಸ್ ಗಳು ಕೂಡ ಮತ್ತೊಂದು ಸ್ಕಾರ್ಪಿಯನ್ ಜೊತೆ ಫೈಟ್ ಮಾಡ್ತಿರ್ತಾರೆ. ಇಷ್ಟು ಸಾಕಾಗೋದಿಲ್ಲ ಅಂತ ಮತ್ತೊಂದು ಸ್ಕಾರ್ಪಿಯನ್ ಕೂಡ ಇಲ್ಲಿಗೆ ಬಂದ್ಬಿಡುತ್ತೆ. ಅದ್ರ ಜೊತೆ ಡ್ರೇಕೋ ಹಾಗೆ ಒಂದಷ್ಟು ಸೈನಿಕರು ಫೈಟ್ ಮಾಡೋದಕ್ಕೆ ಶುರು ಮಾಡಿರ್ತಾರೆ. ಅಂದ್ರೆ ಒಟ್ಟು ಈಗ ಇವರೆಲ್ಲರೂ ಸೇರಿ 3 ಸ್ಕಾರ್ಪಿಯನ್ ಗಳ ಜೊತೆ ಫೈಟ್ ಅನ್ನ ಮಾಡ್ತಿರ್ತಾರೆ. ಇದರಲ್ಲಿ ಎಷ್ಟೋ ಸೈನಿಕರು ಕೂಡ ಸತ್ತೋಗ್ತಾರೆ. ಆಗ ಹೇಗೋ ಮಾಡಿ ಹಂಟರ್ಸ್ ಗಳು ಸೇರಿ ಒಂದು ಸ್ಕಾರ್ಪಿಯನ್ ನ ಸಾಯಿಸ್ತಾರೆ. ಈ ಕಡೆ ಇನ್ನೊಂದು ಸ್ಕಾರ್ಪಿಯನ್ ಪರ್ಸಿಯಸ್ ನ ಮೇಲೆ ಅಟ್ಯಾಕ್ ಮಾಡ್ತಿರ್ಬೇಕಾದ್ರೆ ಇವನಿಗೆ ಹೆಲ್ಪ್ ಮಾಡೋದಕ್ಕೆ ಅಂತ ಆಯೋ ಕೂಡ ಬರ್ತಾಳೆ. ಹಾಗೆ ಮತ್ತೊಂದು ಜಾಗದಲ್ಲಿ ಡ್ರೇಕೋ ಇವನ ಸೈನಿಕರ ಸಹಾಯದಿಂದ ಇನ್ನೊಂದು ಸ್ಕಾರ್ಪಿಯನ್ ಕೂಡ ಸಾಯಿಸ್ಬಿಡ್ತಾನೆ. ಅದೇ ಸಮಯಕ್ಕೆ ಕೊನೆಯದಾಗಿ ಉಳ್ಕೊಂಡಿರುವಂತ ಸ್ಕಾರ್ಪಿಯನ್ ಹಾರ್ಕೊಂಡ್ ಬಂದು ಇವರ ಮುಂದೆ ಬೀಳುತ್ತೆ. ನೋಡಿದ್ರೆ ಅದ್ರ ಹೊಟ್ಟೆನ ಸೀಳ್ಕೊಂಡು ಪರ್ಸಿಯಸ್ ಹೊರಗಡೆ ಬರ್ತಾನೆ. ಇದನ್ನ ನೋಡಿ ಎಲ್ರು ಸಂತೋಷ ಪಡ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಗಮನಿಸ್ತಾರೆ ಇವರ ಸುತ್ತಮುತ್ತ ಇನ್ನಷ್ಟು ಸ್ಕಾರ್ಪಿಯನ್ ಗಳು ಕೂಡ ಬಂದ್ಬಿಟ್ಟಿದಾವೆ ಅಂತ. ಅಷ್ಟೇ ನಮ್ ಕತೆ ಮುಗೀತು ಅಂತ ಇವರೆಲ್ಲರೂ ಅನ್ಕೊಳ್ತಿರ್ತಾರೆ. ಆಗ ಇಲ್ಲಿಗೆ ಬ್ಲಾಕ್ ಮ್ಯಾಜಿಕ್ ಅನ್ನ ಮಾಡುವಂತ ತುಂಬಾ ವಿಚಿತ್ರವಾಗಿರುವಂತ ಜನರು ಬಂದು ಆ ಸ್ಕಾರ್ಪಿಯನ್ ಗಳನ್ನ ತಮ್ಮ ವಶಕ್ಕೆ ತಗೋತಾರೆ. ಆದ್ರೆ ಆಗ್ಲೇ ಆಕ್ರಿಸಿಯಸ್ ಪರ್ಸಿಯಸ್ಗೆ ಕಚ್ಬಿಟ್ನಲ್ಲ, ಅವನಿಗೆ ಹೇಳಿ ಶಕ್ತಿ ಕೊಟ್ಟಿದ್ರಿಂದ ಹೇಡಿಸ್ ನ ಕೆಟ್ಟ ವಿಷ ಇವನ ಬಾಡಿಲಿ ಹರಡೋದಕ್ಕೆ ಶುರುವಾಗುತ್ತೆ. ಆಗ ನಮ್ಗೆ ಈ ಕಡೆ ಆರ್ಗೋಸ್ ನ ಸಾಮ್ರಾಜ್ಯದಲ್ಲಿ ತೋರಿಸ್ತಾರೆ. ಜನರೆಲ್ಲರೂ ಒಂದು ಕಡೆ ಸೇರಿ ಡಿಸೈಡ್ ಮಾಡ್ತಿರ್ತಾರೆ, ಈಗ ನಮ್ಮ ಸಾಮ್ರಾಜ್ಯನ ನಮ್ಮ ಪ್ರಾಣಗಳನ್ನ ಉಳಿಸ್ಕೊಳ್ಬೇಕು ಅಂತಂದ್ರೆ ಹೇಡಿಸ್ ಹೇಳಿರೋ ರೀತಿ ಆಂಡ್ರೋಮೆಟನ ಬಲಿ ಕೊಡ್ಲೇಬೇಕು. ಅದನ್ನ ಬಿಟ್ಟು ನಮ್ಗೆ ಈಗ ಬೇರೆ ದಾರಿ ಇಲ್ಲ ಅಂತ. ಈ ಕಡೆ ಇವರೆಲ್ಲರನ್ನೂ ಆ ಸ್ಕಾರ್ಪಿಯನ್ ಗಳಿಂದ ಕಾಪಾಡುದ್ರಲ್ಲ ಬ್ಲಾಕ್ ಮ್ಯಾಜಿಕ್ ಮಾಡುವಂತ ಜನರು, ಆ ಜನರ ಲೀಡರ್ ಹೆಸರು ಡ್ರಂಜನ್ ಅಂತ. ಅವರೆಲ್ಲರೂ ನಮ್ಮ ಪ್ರಾಣನ ಕಾಪಾಡಿರ್ಬೋದು, ಆದ್ರೂ ಕೂಡ ಅವರನ್ನ ನಂಬೋದಕ್ಕಾಗೋದಿಲ್ಲ. ಯಾಕೆಂತಂದ್ರೆ ಅವರು ತುಂಬಾನೇ ಡೇಂಜರಸ್ ಅಂತ ಸೈನಿಕರು ಮಾತಾಡ್ಕೊತಿರ್ತಾರೆ. ಅಷ್ಟಲ್ದೆ ಪರ್ಸಿಯಸ್ ನ ಬಾಡಿಲಿ ವಿಷ ನಿರಂತರವಾಗಿ ಹರಡ್ತಾನೆ ಇರುತ್ತೆ. ಆಗ ಯಾರು ಇಲ್ದಿರೋದನ್ನ ನೋಡ್ಕೊಂಡು ಬಂದು ಡ್ರಂಜನ್ ಪರ್ಸಿಯಸ್ ನ ಕೈಗೆ ಹಾಕಿರುವಂತ ಗಾಯದ ಮೇಲೆ ಮ್ಯಾಜಿಕಲ್ ಬೆಂಕಿನ ಹಾಕ್ತಾನೆ. ಇದನ್ನ ನೋಡಿದಂತ ಸೈನಿಕರು ಅವನು ಪರ್ಸಿಯಸ್ ನ ಸಾಯಿಸ್ತಿದ್ದಾನೆ ಅಂತ ಅಟ್ಯಾಕ್ ಮಾಡೋದಕ್ಕೆ ಬಂದಾಗ ಹೇಳ್ತಾನೆ, ನಮ್ಮನ್ನ ದೇವತೆಗಳಿಂದ ಬಿಡುಗಡೆ ಮಾಡಿಸುವಂತ ವ್ಯಕ್ತಿಗೋಸ್ಕರ ನಾವು ಕಾಯ್ತಿದ್ವಿ, ಆ ವ್ಯಕ್ತಿ ಪರ್ಸಿಯಸ್ ಅಂತ. ಆಗ ಪರ್ಸಿಯಸ್ ಹೊರಗಡೆ ಬರ್ತಾನೆ. ಇವನ ಕೈಗೆ ಆಗಿದಂತ ಗಾಯ ಎಲ್ಲ ವಾಸಿ ಆಗಿ ವಿಷನು ಕೂಡ ಹೊಟ್ಟೋಗುತ್ತೆ. ಅಂದ್ರೆ ಬ್ಲಾಕ್ ಮ್ಯಾಜಿಕ್ ಅನ್ನ ಮಾಡುವಂತ ಡ್ರಂಜನ್ ಹಾಗೆ ಅವನ ಕಡೆಯ ಜನರಿಗೆ ದೇವತೆಗಳು ಶಾಪಗಳನ್ನ ಕೊಟ್ಟಿದ್ದಾರೆ ಅಂತ. ನಂತರ ಮಾರನೇ ದಿನ ಡ್ರೇಕೋ ತುಂಬಾ ಕೋಪದಿಂದ ಪರ್ಸಿಯಸ್ಗೆ ಬಂದು ಹೇಳ್ತಾನೆ, ನಿನ್ಗೆ ನಿನ್ ತಂದೆ ಕೊಟ್ಟಿರುವಂತ ಕತ್ತಿನ ಯೂಸ್ ಮಾಡು, ನೆನ್ನೆ ನೀನ್ ಅದನ್ನ ಯೂಸ್ ಮಾಡದೇ ಇದ್ದಿದ್ರಿಂದ ನನ್ನ ಎಷ್ಟೋ ಸೈನಿಕರು ಸತ್ತೋದ್ರು ಅಂತ. ಆದ್ರೆ ಇವನ್ ಮಾತ್ರ ಅದಕ್ಕೆ ಒಪ್ಕೊಳ್ತಿರೋದಿಲ್ಲ. ನನಗೆ ಯಾರ ಸಹಾಯನೂ ಕೂಡ ಬೇಡ, ನಾನು ಮನುಷ್ಯನಾಗಿನೇ ಕ್ರ್ಯಾಕ್ ಅನ್ನ ಸಾಯಿಸ್ತೀನಿ ಅಂತ ಹೇಳ್ತಿರ್ತಾನೆ. ಅದಕ್ಕೆ ಇವನು ಕೂಡ ಸರಿ ಆಯ್ತು, ನಿನಗೆ ಯಾವಾಗಾದ್ರೂ ಕತ್ತಿ ಬೇಕು ಅಂತಂದ್ರೆ ನನ್ ಬ್ಯಾಗ್ ಅಲ್ಲಿ ಇರುತ್ತೆ ತಗೋ ಅಂತಾನೆ. ನಂತರ ಡ್ರಂಜನ್ ಹಾಗೆ ಅವನ ಕಡೆ ಜನರು ಈ ಸ್ಕಾರ್ಪಿಯನ್ ಗಳನ್ನ ತಮ್ಮ ವಶಕ್ಕೆ ತಗೊಂಡು ಇಲ್ಲಿಂದ ಇವರ ಜರ್ನಿಯನ್ನ ಕಂಟಿನ್ಯೂ ಮಾಡೋದಕ್ಕೆ ಸಹಾಯನ ತಗೋತಿರ್ತಾರೆ. ಹೀಗೆ ಇವರು ತುಂಬಾ ಹೊತ್ತು ಟ್ರಾವೆಲ್ ಮಾಡ್ತಾ ದ ಗಾರ್ಡನ್ ಆಫ್ ಸ್ಟೀಜಿ ಅನ್ನೋ ಒಂದು ಜಾಗಕ್ಕೆ ಬಂದು ತಲುಪ್ತಾರೆ. ಯಾಕೆಂತಂದ್ರೆ ಈ ಜಾಗದಲ್ಲಿ 3 ವಿಚಸ್ ಗಳು ಇದ್ದಾರೆ. ಅಷ್ಟು ವಿಶಾಲವಾಗಿರುವಂತ ಕ್ರ್ಯಾಕ್ ಅನ್ನ ಹೇಗ್ ಸಾಯಿಸೋದು ಅಂತ ಅವರಿಗೆ ಗೊತ್ತಿರುತ್ತೆ. ನಂತರ ಇವರು ಬೆಟ್ಟದ ತುದಿಗೆ ಬಂದು ಬೆಳಕಿಗೆ ಅಂತ ಬೆಂಕಿನ ಹಾಕ್ದಾಗ ನಮ್ಗೆ ಗೊತ್ತಾಗುತ್ತೆ ಆ 3 ವಿಚಸ್ ಗಳಿಗೆ ಕಣ್ಣಿಲ್ಲ, 3 ಜನಕ್ಕೂ ಸೇರಿ ಒಂದೇ ಒಂದು ಕಣ್ಣಿದೆ ಅಂತ. ಆದ್ರಿಂದ ಇವ್ರ ಹತ್ರ ಹೆಚ್ಚು ಹೊತ್ತು ಮಾತಾಡೋದು ಡೇಂಜರ್ ಅಂತ ಮೊದ್ಲು ಇವರು ಬಂದಿರುವಂತ ವಿಷಯನ ಕೇಳ್ತಾರೆ. ನಿಮ್ಗೆ ಕ್ರ್ಯಾಕನ್ ಅನ್ನ ಸಾಯಿಸೋದು ಹೇಗೆ ಅಂತ ಗೊತ್ತು ಅಲ್ವಾ, ಅದನ್ನ ಹೇಳಿ ಅಂತ. ಆದ್ರೆ ವಿಚಸ್ ಗಳು ಮಾತ್ರ ಇವರ ಮಾತನ್ನ ಕೇಳದೆ ಇವರ ಮೇಲೆನೆ ಅಟ್ಯಾಕ್ ಮಾಡಿ ಒಬ್ಬ ಸೋಲ್ಜರ್ ನ ತಿನ್ನೋದಕ್ಕೆ ಅಂತ ನೋಡ್ತಿರ್ತಾರೆ. ಇದರಿಂದ ಪರ್ಸಿಯಸ್ ಅವರ ಕಣ್ಣನ್ನ ಕಿತ್ಕೊಂಡು ಕೆಳಗಡೆ ಬಿಸಾಕ್ತೀನಿ ಅಂತ ಹೆದರ್ಸ್ತಾ ಕೇಳ್ತಾನೆ, ಇದು ನಿಮ್ಮ ಕೊನೆಯ ಚಾನ್ಸ್, ಕ್ರ್ಯಾಕ್ ಅನ್ನ ಹೇಗ್ ಸಾಯಿಸ್ಬೇಕು ಹೇಳ್ಬಿಡಿ ಅಂತ. ಅದಕ್ಕೆ ಇವರು ಕೂಡ ಹೆದರ್ಕೊಂಡು ಹೇಳೋದಕ್ಕೆ ಶುರು ಮಾಡ್ತಾರೆ. ಕ್ರ್ಯಾಕ್ ಅನ್ನ ಸಾಯಿಸೋದಕ್ಕಿರೋದು ಒಂದೇ ಒಂದು ದಾರಿ, ಅದೇನು ಅಂತಂದ್ರೆ ಮೆಡ್ಯೂಸಾ ಕಣ್ಣನ್ನ ಅದು ನೋಡೋ ಹಾಗೆ ಮಾಡ್ಬೇಕು ಅಂತ. ಯಾಕೆಂತಂದ್ರೆ ಈ ಭೂಮಿಲಿರುವಂತ ಯಾವುದೇ ಜೀವಿಗಳಾಗ್ಲಿ ಮೆಡ್ಯೂಸಾ ಕಣ್ಣನ್ನ ನೋಡಿದ್ರೆ ಅವುಗಳು ಶಿಲೆಗಳಾಗಿ ಸತ್ತೋಗ್ತವೆ. ಇದನ್ನ ಕೇಳಿ ಎಲ್ರಿಗೂ ಸ್ವಲ್ಪ ಟೆನ್ಷನ್ ಆಗೋಗುತ್ತೆ. ಮೆಡ್ಯೂಸಾ ಒಂದು ತುಂಬಾ ಭಯಂಕರವಾಗಿರುವಂತ ಜೀವಿ, ಅವಳನ್ನ ಕಂಟ್ರೋಲ್ ಮಾಡಿ ಕ್ರ್ಯಾಕ್ ಅನ್ನ ಮುಂದೆ ತಗೊಂಡು ಹೋಗೋದು ಇಂಪಾಸಿಬಲ್ ಅಂತ. ಆದ್ರಿಂದ ಪರ್ಸಿಯಸ್ ಅವಳ ತಲೆನ ಕಟ್ ಮಾಡಿ ತಗೊಂಡು ಹೋಗ್ಬೇಕು ಅಂತ ಡಿಸೈಡ್ ಮಾಡ್ತಾನೆ. ಈ ವಿಷಯ ಅವರಿಗೆ ಗೊತ್ತಾಗ್ತಿದ್ದಂಗೆ ಇಲ್ಲಿಂದ ಹೋಗ್ತಿರ್ಬೇಕಾದ್ರೆ ವಿಚಸ್ ಗಳು ಹೇಳ್ತಾರೆ, ಪರ್ಸಿಯಸ್ ಈ ಯುದ್ಧದಲ್ಲಿ ನೀನು ಸತ್ತೋಗ್ತೀಯ ಅಂತ. ಇದಾದ್ಮೇಲೆ ಡ್ರಂಜನ್ ಜೊತೆ ಅವನ ಕಡೆಯ ಜನರು ಸ್ಕಾರ್ಪಿಯನ್ ಗಳನ್ನ ತಮ್ಮ ವಶಕ್ಕೆ ತಗೊಂಡು ಬಂದಿದ್ರಲ್ಲ ಅವರೆಲ್ಲರೂ ಇಲ್ಲಿಂದ
ಹೊಟ್ಟೋಗ್ತಾರೆ. ಸರಿ ಅಂತ ಉಳಿದಿರುವಂತ ಜನರ ಇಲ್ಲಿಂದ ಮುಂದೆ ಸಾಕ್ತಿರ್ಬೇಕಾದ್ರೆ ಪರ್ಸಿಯಸ್ ನೋಡ್ತಾನೆ, ಯಾರೋ ಒಬ್ಬ ವ್ಯಕ್ತಿ ಕೂಡ ಇವ್ರ ಜೊತೆ ಬರ್ತಿರ್ತಾನೆ. ಹತ್ರ ಬಂದು ನೋಡ್ದಾಗ್ಲೇ ಗೊತ್ತಾಗೋದು ಬೇರೆ ಯಾರು ಅಲ್ಲ, ಇವನ ತಂದೆ ಆಗಿರುವಂತ ಜ್ಯೂಸ್ ಅಂತ. ಏನಕ್ಕೆ ಇಲ್ಲಿಗೆ ಬಂದಿದ್ದೀರಾ ಅಂತ ಕೇಳಿದಾಗ ಇವನು ಕೂಡ ಹೇಳ್ತಾ ಹೋಗ್ತಾನೆ, ನೀನ್ ನನ್ ಮಗ, ನಾನ್ ನಿನ್ನ ಕಾಪಾಡೋದಕ್ಕೆ ಬಂದಿದ್ದೀನಿ. ವಿಚಸ್ ಗಳು ಹೇಳಿದನ್ನ ಕೇಳಿಸ್ಕೊಂಡೆ ಅಲ್ವಾ, ಪ್ಲೀಸ್ ಕ್ರ್ಯಾಕನ್ನ ವಿರುದ್ಧ ಯುದ್ಧ ಮಾಡೋದಕ್ಕಿಂತ ಹೋಗ್ಬೇಡ, ನನ್ ಜೊತೆ ಸ್ವರ್ಗಕ್ಕೆ ನಡಿ, ಒಬ್ಬ ದೇವತೆ ತರ ಜೀವನ ಮಾಡು ಅಂತ. ಆದ್ರೆ ಪರ್ಸಿಯಸ್ ಮಾತ್ರ ಅದಕ್ಕೆ ಒಪ್ಕೊಳ್ಳೋದಿಲ್ಲ. ನನ್ನನ್ನ ಸಾಕಿದಂತ ಫ್ಯಾಮಿಲಿನ ಸಾಯಿಸಿದ್ದು ನಿನ್ನ ತಮ್ಮ ಹೇಡಿಸ್, ಅವನನ್ನ ಮಾತ್ರ ನಾನು ಸುಮ್ನೆ ಬಿಡೋದಿಲ್ಲ ಅಂತ. ಇವನ ಈ ಹಠನ ನೋಡಿ ಜ್ಯೂಸ್ ಕೂಡ ಸೋತು, ಸರಿ ನೀನ್ ಹೋಗ್ತಿರುವಂತ ದಾರಿಲಿ ನಿನಗೆ ಹೆಲ್ಪ್ ಆಗುತ್ತೆ ಅಂತ ಒಂದು ಗೋಲ್ಡ್ ಕಾಯಿನ್ ಅನ್ನ ಕೊಟ್ಟು ಹೊಟ್ಟೋಗ್ತಾನೆ. ಅದನ್ನ ತಗೊಂಡು ಇವನು ಮುಂದೆ ಬಂದಾಗ ಆಗ್ಲೇ ಇಬ್ರು ಹಂಟರ್ಸ್ ಗಳು ಇವರ ಜೊತೆ ಬಂದಿದ್ರಲ್ಲ, ಅವರು ಇವನಿಗೆ ತುಂಬಾ ಸ್ಟ್ರಾಂಗ್ ಆಗಿರುವಂತ ಒಂದು ಶೀಲ್ಡ್ ಅನ್ನ ಕೊಟ್ಟು ಹೇಳ್ತಾರೆ, ಇಲ್ಲಿವರೆಗೂ ನಿನ್ ಜೊತೆ ಫೈಟ್ ಅನ್ನ ಮಾಡಿ ನಮ್ಗೆ ತುಂಬಾನೇ ಸಂತೋಷ ಆಯ್ತು, ಆದ್ರೆ ನಾವು ಮೆಡ್ಯೂಸಾ ಜೊತೆ ಫೈಟ್ ಮಾಡೋದಕ್ಕಾಗೋದಿಲ್ಲ, ಅವಳೊಬ್ಳು ಮಾಯಾವಿ ಅಂತ ಹೇಳಿ ಇಲ್ಲಿಂದ ಹೊಟ್ಟೋಗ್ತಾರೆ. ಈಗ ಉಳ್ಕೊಂಡಿರುವಂತ ಪರ್ಸಿಯಸ್, 3 ಜನ ಸೋಲ್ಜರ್ಸ್ ಗಳು, ಡ್ರೇಕೋ, ಐವೋ ಹಾಗೆ ಡ್ರೆಂಜನ್, ಇವರೆಲ್ಲರೂ ಸೇರಿ ಮೆಡ್ಯೂಸಾನ ಹುಡ್ಕೊಂಡು ಹೋಗೋದಕ್ಕೆ ಶುರು ಮಾಡ್ತಾರೆ. ಹೀಗೆ ಇವರು ಟ್ರಾವೆಲ್ ಮಾಡ್ತಾ ಮಾಡ್ತಾ ನರಕದ ರೀತಿ ಕಾಣುವಂತ ಒಂದು ಜಾಗಕ್ಕೆ ಬಂದಾಗ ನೋಡ್ತಾರೆ, ಮುಂದೆ ಹೋಗೋದಕ್ಕೆ ದಾರಿ ಇರೋದಿಲ್ಲ, ಬರೀ ನೀರೇ ಇರುತ್ತೆ. ಆಗ ಡ್ರೆಂಜನ್ ಆಗ್ಲೇ ಪರ್ಸಿಯಸ್ಗೆ ಜ್ಯೂಸ್ ಒಂದು ಗೋಲ್ಡ್ ಕಾಯಿನ್ ಅನ್ನ ಕೊಟ್ಟಿದ್ನಲ್ಲ, ಆ ಕಾಯಿನ್ ಅನ್ನ ಇಸ್ಕೊಂಡು ನೀರಿನ ಒಳಗಡೆ ಎಸಿತಿದ್ದಂಗೆನೆ ಇವರನ್ನ ಇಲ್ಲಿಂದ ಮುಂದೆ ಕರ್ಕೊಂಡು ಹೋಗೋದಕ್ಕೆ ಒಂದು ದೋಣಿ ಬರುತ್ತೆ. ಅಷ್ಟೇ ಅಲ್ಲ, ಈ ದೋಣಿನ ನಡೆಸ್ತಿರೋದು ಪಿಶಾಚಿಯ ತರ ಕಾಣುವಂತ ಒಂದು ಜೀವಿ. ಹೀಗೆ ಇವರು ಹೋಗ್ತಿರ್ಬೇಕಾದ್ರೆ ಅಯ್ಯೋ ಹೇಳೋದಕ್ಕೆ ಶುರು ಮಾಡ್ತಾಳೆ, ಮೆಡ್ಯೂಸಾ ಒಂದು ಕಾಲದಲ್ಲಿ ತುಂಬಾ ಸೌಂದರ್ಯವಾಗಿದ್ದಂತ ಯುವತಿ, ಆದ್ರೆ ಪೊಸೈಡನ್ ಅನ್ನೋ ದೇವತೆಯ ಕಣ್ಣು ಅವಳ ಮೇಲೆ ಬಿದ್ದುಬಿಡ್ತು. ಆದ್ರಿಂದ ಮೆಡ್ಯೂಸಾ ಅವನಿಂದ ತನ್ನನ್ನ ತಾನು ಕಾಪಾಡ್ಕೊಳ್ಳೋದಕ್ಕೆ ಅತೀನಾ ಅನ್ನೋ ಹೆಣ್ಣು ದೇವತೆಯ ದೇವಸ್ಥಾನಕ್ಕೆ ಹೋದ್ಲು. ಆದ್ರೆ ಅತೀನಾ ಅವಳನ್ನ ಕಾಪಾಡೋದ್ರ ಬದಲು ನೀನು ಪೊಸೈಡನ್ನೇ ಬೇಡ ಅಂತೀಯ ಅಂತ ಹೇಳಿ ಒಂದು ಶಾಪನ ಕೊಟ್ಬಿಟ್ಲು. ನಿನ್ನ ಯಾವ ಸೌಂದರ್ಯ ನೋಡಿ ಎಲ್ರು ನಿನ್ನ ಹತ್ರ ಬರ್ಬೇಕು ಅಂತ ಇಷ್ಟ ಪಡ್ತಾರೋ ಆ ಸೌಂದರ್ಯನ ಯಾರು ನೋಡ್ದೇ ಇರೋ ರೀತಿ ಆಗ್ಲಿ, ನಿನ್ನ ಕಣ್ಣುಗಳನ್ನ ಯಾರು ನೋಡ್ತಾರೋ ಅವರು ಕಲ್ಲಿನ ಶಿಲೆ ಆಗೋಗ್ಲಿ ಅಂತ. ಅದ್ರ ಜೊತೆ ಅವಳು ಮತ್ತೊಂದು ವಿಷಯನೂ ಕೂಡ ಹೇಳ್ತಾಳೆ, ಮೆಡ್ಯೂಸಾ ಇರುವಂತ ಜಾಗಕ್ಕೆ ಹೆಣ್ಣು ಮಕ್ಕಳು ಹೋಗೋದಕ್ಕೆ ಆಗೋದಿಲ್ಲ, ಬರೀ ಗಂಡಸರು ಮಾತ್ರ ಹೋಗ್ಬೇಕು ಅಂತ. ಹಾಗೆ ಅವಳು ಪರ್ಸಿಯಸ್ಗೆ ಟ್ರೈನಿಂಗ್ ಕೊಡೋದಕ್ಕೆ ಶುರು ಮಾಡ್ತಾಳೆ, ಮೆಡ್ಯೂಸಾ ಹೇಗೆ ನಿನ್ ಮೇಲೆ ಅಟ್ಯಾಕ್ ಮಾಡ್ತಾಳೆ, ನೀನ್ ಹೇಗೆ ತಪ್ಪಿಸ್ಕೋಬೇಕು ಅಂತ. ಇದಾದ್ಮೇಲೆ ಇವನು ಹೊರಗಡೆ ಬಂದಾಗ ಡ್ರೇಕೋ ಹೇಳ್ತಾನೆ, ನನ್ನ ಮಗಳನ್ನ ನಾನು ಕಳ್ಕೊಂಡಿದ್ದೀನಿ, ನಾನೇನಾದ್ರೂ ಫೈಟ್ ಮಾಡ್ತಾ ಸತ್ತೋದ್ರು ನನ್ಗೇನು ಚಿಂತೆ ಇಲ್ಲ, ಯಾಕೆಂತಂದ್ರೆ ಸತ್ತಿರೋಂತ ನನ್ ಮಗಳ ಹತ್ರ ನಾನು ಹೋಗ್ತೀನಿ ಅಂತ. ನಂತರ ಇವರು ದಡಕ್ಕೆ ಬಂದು ತಲುಪಿದಾಗ ಮೆಡ್ಯೂಸಾ ಇರುವಂತ ಜಾಗಕ್ಕೆ ಹೋಗೋದಕ್ಕಿಂತ ಮುಂಚೆ ಒಬ್ರಿಗೆ ಒಬ್ರು ಧೈರ್ಯನ ತುಂಬ್ತಾರೆ. ಹಾಗೆ ಅಯ್ಯೋ ನಾನ್ ಅಲ್ಲಿಗೆ ಬರೋದಕ್ಕಾಗೋದಿಲ್ಲ, ನೀವೇ ಹೋಗಿ ಅಂತ ಇಲ್ಲೇ ಉಳ್ಕೋತಾಳೆ. ಇದಾದ್ಮೇಲೆ ಇವರು ಮೆಡ್ಯೂಸಾ ಇರುವಂತ ಜಾಗಕ್ಕೆ ಬಂದು ನೋಡಿದ್ರೆ ಇದು ಯಾವ ನರ್ಕಕ್ಕೂ ಕೂಡ ಕಮ್ಮಿ ಇರೋದಿಲ್ಲ. ಹಾಗೆ ಒಂದಷ್ಟು ಜನ ಇಲ್ಲಿ ಕಲ್ಲಿನ ಶಿಲೆಗಳಾಗೋಗಿರ್ತಾರೆ. ಅದೇ ಸಮಯಕ್ಕೆ ಮೆಡ್ಯೂಸಾ ಇವ್ರ ಜೊತೆ ಮಾತಾಡ್ತಾ ಇವರನ್ನ ಡಿಸ್ಟ್ರಾಕ್ಟ್ ಮಾಡಿ ಅಟ್ಯಾಕ್ ಮಾಡಿದ್ರಿಂದ ಒಬ್ಬ ಸೈನಿಕ ಸತ್ತೋಗ್ತಾನೆ. ಪರ್ಸಿಯಸ್ ಆಗಿ ಡ್ರೆಂಜನ್ ಕೆಳಗಡೆ ಬೀಳೋದ್ರಲ್ಲಿರ್ತಾರೆ. ಅಷ್ಟೇ ಅಲ್ಲದೆ ಡ್ರೇಕೋಗೆ ಒಂದು ಬಾಣ ಕೂಡ ಚುಚ್ಚಿಬಿಟ್ಟಿರುತ್ತೆ. ಹೇಗೋ ಮಾಡಿ ಪರ್ಸಿಯಸ್ ಆಗಿ ಡ್ರೆಂಜನ್ ತುಂಬಾ ಕಷ್ಟಪಟ್ಟು ಮೇಲೆ ಬರ್ತಾರೆ. ಆದ್ರೆ ಈ ಕಡೆ ಇಬ್ರು ಸೈನಿಕರು ಅವಳನ್ನ ಹುಡುಕ್ತಿರ್ಬೇಕಾದ್ರೆ ಮೆಡ್ಯೂಸಾ ಸೀದಾ ಬಂದು ಇವಳ ಕಣ್ಣನ್ನ ಅವರಿಗೆ ತೋರಿಸಿ ಕಲ್ಲಿನ ಶಿಲೆಗಳನ್ನಾಗಿ ಕನ್ವರ್ಟ್ ಮಾಡಿ ಸಾಯಿಸ್ಬಿಡ್ತಾಳೆ. ನಂತರ ಇವಳು ಪರ್ಸಿಯಸ್ ನ ಹುಡುಕಾಡ್ತಿರ್ಬೇಕಾದ್ರೆ ನಮ್ಗೆ ಗೊತ್ತಾಗುತ್ತೆ ಈ ಮೆಡ್ಯೂಸಾ ಹಾವಿನ ತರ ಎಷ್ಟು ಭಯಂಕರವಾಗಿ ಕಾಣ್ತಾಳೆ ಅಂತ. ಇದಾದ್ಮೇಲೆ ಪರ್ಸಿಯಸ್ ಅವಳ ಮುಂದೆನೆ ಹೊಡ್ತಾ ಹಿಂದೆ ಬರೋ ರೀತಿ ಮಾಡ್ತಾನೆ. ಇವಳು ಕೂಡ ಅವನನ್ನ ಫಾಲೋ ಮಾಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಒಂದು ಜಾಗದಲ್ಲಿ ಬಚ್ಚಿಟ್ಕೊಂಡಿದ್ದಂತ ಡ್ರೆಂಜನ್ ಇವಳ ಮೇಲೆ ಅಟ್ಯಾಕ್ ಮಾಡ್ಬಿಡ್ತಾನೆ. ಆದ್ರಿಂದ ಇವಳು ಕೂಡ ಅವನನ್ನ ಕಲ್ಲಿನ ಶಿಲೆ ಆಗಿ ಮಾಡೋದಕ್ಕೆ ನೋಡ್ತಾಳೆ. ಆದ್ರೆ ಇವನ್ಗಂತೂ ಏನು ಆಗ್ತಿರೋದಿಲ್ಲ, ಯಾಕೆ ಅಂತಂದ್ರೆ ಇವನ ಹತ್ರ ಮನುಷ್ಯನ ಬಾಡಿನೇ ಇರೋದಿಲ್ಲ. ನಂತರ ಡ್ರೆಂಜನ್ ತನ್ನನ್ನ ತಾನು ಬ್ಲಾಸ್ಟ್ ಮಾಡ್ಕೊಂಡು ಇವಳಿಗೂ ಕೂಡ ಏಟ್ ಆಗೋ ರೀತಿ ಮಾಡ್ಬಿಡ್ತಾನೆ. ಅದೇ ಸಮಯಕ್ಕೆ ಇಲ್ಲಿಗೆ ಡ್ರೇಕೋ ಬಂದು ಒಂದು ಕಲ್ಲನ್ನ ಇವಳ ಬಾಲದ ಮೇಲೆ ಬೀಳೋ ರೀತಿ ಮಾಡ್ಬಿಡ್ತಾನೆ. ಹಾಗೆ ನಮ್ಮ ಸಾಮ್ರಾಜ್ಯನ ಕಾಪಾಡೋ ಅಂತ ಹೇಳ್ತಾ ಕಲ್ಲಿನ ಶಿಲೆ ಆಗೋಗ್ತಾನೆ. ಆಗ ಪರ್ಸಿಯಸ್ ಗಮನಿಸಿದಾಗ ಇವನಿಗೆ ಗೊತ್ತಾಗುತ್ತೆ ಅವಳ ರಿಫ್ಲೆಕ್ಷನ್ ಇವನ ಶೀಲ್ಡ್ ನಲ್ಲಿ ಕಾಣಿಸ್ತಿದೆ ಅಂತ. ಇದರಿಂದ ಅವಳು ಎಲ್ಲಿದ್ದಾಳೆ ಅಂತ ತಿಳ್ಕೊಂಡು ಕಣ್ಣನ್ನ ಮುಚ್ಕೊಂಡು ಅವಳ ಕತ್ತನ್ನ ಕತ್ತರಿಸ್ಬಿಡ್ತಾನೆ. ನಂತರ ಮೆಡ್ಯೂಸಾ ತಲೆನ ತಗೊಂಡು ಇವನು ಹೊರಗಡೆ ಬಂದಾಗ ಅಯ್ಯೋ ಹಿಂದೆ ಆಕ್ರಿಸಿಯಸ್ ಬಂದು ಇವಳಿಗೆ ಚುಚ್ಬಿಡ್ತಾನೆ. ಇದರಿಂದ ಇವನು ಕೂಡ ಅವನ ಜೊತೆ ಫೈಟ್ ಮಾಡೋದಕ್ಕೆ ತುಂಬಾನೇ ಪ್ರಯತ್ನ ಪಡ್ತಿದ್ರು ಕೂಡ ಆಗ್ತಿರೋದಿಲ್ಲ. ಯಾಕೆ ಅಂತಂದ್ರೆ ಅವನು ಅಷ್ಟೊಂದು ಪವರ್ಫುಲ್ ಆಗಿರ್ತಾನೆ. ಅದೇ ಸಮಯಕ್ಕೆ ಇವನಿಗೆ ಡ್ರೇಕೋ ಬ್ಯಾಗ್ ನಲ್ಲಿ ಇದ್ದಂತೆ ಇವನ ತಂದೆ ಕೊಟ್ಟಿದ್ದಂತ ಕತ್ತಿ ಸಿಗುತ್ತೆ. ಆದ್ರಿಂದ ಇವನು ಆಕ್ರಿಸಿಯಸ್ ನ ಮೇಲೆ ಅಟ್ಯಾಕ್ ಮಾಡಿ ಹೊಟ್ಟೆಗೆ ಚುಚ್ಚಿದ್ರಿಂದ ಇವನು ಮನುಷ್ಯನ ರೀತಿ ಕನ್ವರ್ಟ್ ಆಗ್ತಾ ಬೇರೆ ದೇವತೆಗಳ ರೀತಿ ಆಗ್ಬೇಡ ಅಂತ ಹೇಳ್ತಾನೆ, ಸತ್ತೋಗ್ತಾನೆ. ಈ ಕಡೆ ಕೊನೆ ಉಸಿರನ್ನ ಎಳಿತಿರುವಂತ ಅಯ್ಯೋ ನಿನ್ಗೆ ಒಳ್ಳೇದಾಗ್ಲಿ ಅಂತ ಹೇಳಿ ಸತ್ತೋಗ್ತಾಳೆ. ಆಗ ಅದೇ ಸಮಯಕ್ಕೆ ಇವನು ಆಗ್ಲೇ ನೋಡಿದ್ನಲ್ಲ ಪೆಗಾಸಿಸ್, ಅದು ಇಲ್ಲಿಗೆ ಬರುತ್ತೆ ಇವನಿಗೆ ಸಹಾಯ ಮಾಡೋದಕ್ಕೆ ಅಂತ. ಈ ಕಡೆ ಸ್ವರ್ಗದಲ್ಲಿ ಹೇಡಿಸ್ ಬಂದು ಎಲ್ಲಾ ದೇವತೆಗಳಿಗೂ ಹೇಳ್ತಾನೆ ಮನುಷ್ಯರು ಇನ್ನೂ ಆಂಡ್ರೋಮೆಟನ ಬಲಿ ಕೊಟ್ಟಿಲ್ಲ, ಹಾಗೆ ಅವರು ದೇವತೆಗಳನ್ನ ಇನ್ಯಾವತ್ತೂ ಪೂಜೆ ಮಾಡೋದಿಲ್ಲ ಅಂತ. ಇದನ್ನ ಕೇಳ್ದಂತ ಜ್ಯೂಸ್ ಇವನಿಗೆ ಹೇಳ್ತಾನೆ ಹೋಗಿ ಕ್ರ್ಯಾಕ್ ಅನ್ನ ರಿಲೀಸ್ ಮಾಡುವಂತ. ಆಗ ನಮ್ಗೆ ಸಮುದ್ರದ ಒಳಗಡೆಯಿಂದ ಒಂದು ವಿಶಾಲವಾಗಿರುವಂತ ಜೀವಿ ಹೊರಗಡೆ ಬರ್ತಿರೋದನ್ನ ತೋರಿಸ್ತಾರೆ. ಇಷ್ಟೊತ್ತಿಗೆ ಆರ್ಗೋಸ್ ಸಾಮ್ರಾಜ್ಯದ ಜನರೆಲ್ಲರೂ ಆಂಡ್ರೋಮೆಟನ ಕರ್ಕೊಂಡು ಬರೋದಕ್ಕೆ ರೆಡಿ ಆಗ್ತಿರ್ತಾರೆ. ಹಾಗೆ ಪರ್ಸಿಯಸ್ ಕೂಡ ಸಾಮ್ರಾಜ್ಯದ ಕಡೆಗೇನೆ ಬರ್ತಿರ್ತಾನೆ. ಯಾವಾಗ ಜನರೆಲ್ಲರೂ ಆಂಡ್ರೋಮೆಟನ ಕರ್ಕೊಂಡು ಬಂದು ಕ್ರ್ಯಾಕನ್ಗೆ ಬಲಿ ಕೊಡೋದಕ್ಕೆ ಕಟ್ ಆಗ್ತಾರೋ ಕ್ರ್ಯಾಕನ್ ಕೂಡ ಸಮುದ್ರದಿಂದ ನಿಧಾನವಾಗಿ ಹೊರಗಡೆ ಬರ್ತಾ ಸಾಮ್ರಾಜ್ಯದ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡುತ್ತೆ. ಇಲ್ಲಿರುವಂತ ಜನರೆಲ್ಲರೂ ಸಾಯೋದಕ್ಕೆ ಶುರು ಮಾಡ್ತಿದ್ದಂಗೆನೆ ಈ ಕಡೆ ಸ್ವರ್ಗ ಲೋಕದಲ್ಲಿ ಜ್ಯೂಸ್ ನ ಶಕ್ತಿ ಕಮ್ಮಿ ಆಗೋದಕ್ಕೆ ಶುರುವಾಗಿ ಇವನು ವೀಕ್ ಆಗ್ತಿರ್ತಾನೆ. ಯಾಕೆಂತಂದ್ರೆ ಜನರು ಪೂಜೆ ಮಾಡೋದ್ರಿಂದ ಭಕ್ತಿ ಇಡೋದ್ರಿಂದನೇ
ದೇವತೆಗಳಿಗೆ ಶಕ್ತಿ ಸಿಗೋದು. ಅವರೆಲ್ಲರೂ ಈಗ ಸಾಯ್ತಿರೋದ್ರಿಂದ ಇವನು ವೀಕ್ ಆಗ್ತಿರ್ತಾನೆ. ಇದೇ ಹೇಡಿಸ್ನ ಪ್ಲಾನ್ ಕೂಡ ಆಗಿತ್ತು. ಯಾಕೆಂತಂದ್ರೆ ಜನರು ಹೆದರ್ಕೊಳ್ತಿರೋದ್ರಿಂದ ಅವರು ಸಾಯ್ತಿರೋದ್ರಿಂದ ಇವನ ಶಕ್ತಿ ಜಾಸ್ತಿ ಆಗ್ತಿರುತ್ತೆ. ಆಗ ಎಲ್ಲಾ ದೇವತೆಗಳನ್ನ ಸೋಲ್ಸಿ ಸ್ವರ್ಗ ಲೋಕನ ನಾನು ಆಳ್ಬೇಕು ಅಂತ ಇವನು ಅನ್ಕೊಂಡಿರ್ತಾನೆ. ಆಗ ಜ್ಯೂಸ್ ಹೇಳ್ತಾನೆ ನನ್ ಮಗ ಇನ್ನೂ ಬದುಕಿದಾನೆ ಅಂತ. ಆದ್ರಿಂದ ಈ ಕಡೆ ಪರ್ಸಿಯಸ್ ಕ್ರ್ಯಾಕ್ ಅನ್ನ ಸಾಯಿಸೋದಕ್ಕೆ ಅಂತ ಹೋಗ್ತಿರ್ಬೇಕಾದ್ರೆ ಹೇಡಿಸ್ ಬಂದು ಸಣ್ಣ ಸಣ್ಣ ಮಾನ್ಸ್ಟರ್ಸ್ ಗಳನ್ನ ಬಿಟ್ಬಿಡ್ತಾನೆ. ಅವನ ಹತ್ರ ಇರುವಂತ ಮೆಡ್ಯೂಸಾ ತಲೆನ ಕಿತ್ಕೊಂಡ್ ಬರೋದಕ್ಕೆ ಅಂತ. ಅದ್ರಲ್ಲಿ ಒಂದು ಮಾನ್ಸ್ಟರ್ ತಲೆ ಇರುವಂತ ಬ್ಯಾಗ್ ಅನ್ನ ಕಿತ್ಕೊಂಡು ಹೋಗ್ತಿರ್ಬೇಕಾದ್ರೆ ಪರ್ಸಿಯಸ್ ಕೂಡ ಅದ್ರ ಹಿಂದೆ ಬಿದ್ದ್ಬಿಡ್ತಾನೆ. ಅದೇ ಸಮಯಕ್ಕೆ ಕ್ರ್ಯಾಕನ್ ಕೂಡ ಸಮುದ್ರದಿಂದ ಸಂಪೂರ್ಣವಾಗಿ ಮೇಲೆ ಬಂದು ಇಲ್ಲಿರುವಂತ ಜನರ ಮೇಲೆ ಅಟ್ಯಾಕ್ ಮಾಡ್ತಾ ಅವರೆಲ್ಲರನ್ನು ತುಳಿತಾ ಇಡೀ ಸಾಮ್ರಾಜ್ಯನ ಸರ್ವನಾಶ ಮಾಡೋದಕ್ಕೆ ಶುರು ಮಾಡುತ್ತೆ. ಈ ಕಡೆ ಪರ್ಸಿಯಸ್ ಕೂಡ ಸಣ್ಣ ಮಾನ್ಸ್ಟರ್ ನ ಫಾಲೋ ಮಾಡ್ಕೊಂಡು ಬಂದು ಅಟ್ಯಾಕ್ ಮಾಡಿದ್ರಿಂದ ಒಂದು ಜಾಗದಲ್ಲಿ ಮೆಡ್ಯೂಸಾ ತಲೆ ಇರುವಂತ ಬ್ಯಾಗ್ ಇವನಿಗೆ ಸಿಕ್ಬಿಡುತ್ತೆ. ಹಾಗೆ ಕ್ರ್ಯಾಕನ್ ಆಂಡ್ರೋಮೆಟಾ ಮೇಲೆ ಅಟ್ಯಾಕ್ ಮಾಡಿ ಇವಳನ್ನ ಇನ್ನೇನು ಸಾಯಿಸಬೇಕು ಅಂತ ಅನ್ಕೊಳ್ಳೋಷ್ಟ್ರಲ್ಲಿ ಅದೇ ಸಮಯಕ್ಕೆ ಪರ್ಸಿಯಸ್ ಬಂದು ಮೆಡ್ಯೂಸಾ ಕಣ್ಣನ್ನ ಅದಕ್ಕೆ ತೋರಿಸ್ಬಿಡ್ತಾನೆ. ಇದರಿಂದ ಕ್ರ್ಯಾಕನ್ ಕಲ್ಲಿನ ಶಿಲೆ ಆಗೋದಕ್ಕೆ ಶುರುವಾಗುತ್ತೆ. ಇದೇ ಸಮಯಕ್ಕೆ ಒಬ್ಬ ವ್ಯಕ್ತಿ ಆಂಡ್ರೋಮೆಟಾ ತಂದೆನ ಅಂದ್ರೆ ರಾಜನು ಕೂಡ ಸಾಯಿಸ್ಬಿಡ್ತಾನೆ. ನಂತರ ಕ್ರ್ಯಾಕನ್ ಸಂಪೂರ್ಣವಾಗಿ ಕಲ್ಲಿನ ಶಿಲೆಯಾಗಿ ತುಂಡು ತುಂಡಾಗಿ ಕೆಳಗಡೆ ಬೀಳೋದಕ್ಕೆ ಶುರು ಮಾಡುತ್ತೆ. ಅದೇ ಸಮಯಕ್ಕೆ ಹೇಡಿಸ್ ಕೂಡ ಪರ್ಸಿಯಸ್ ನ ಮುಂದೆ ಬಂದ್ಬಿಡ್ತಾನೆ ಇವನನ್ನ ಸಾಯಿಸೋದಕ್ಕೆ ಅಂತ. ಆದ್ರೆ ಪರ್ಸಿಯಸ್ ಇವನ ತಂದೆ ಕೊಟ್ಟಿರುವಂತ ಕತ್ತಿಯ ಸಹಾಯದಿಂದ ಇವನ ಮೇಲೆ ಅಟ್ಯಾಕ್ ಮಾಡಿ ಮತ್ತೊಂದ್ಸಲ ಪಾತಾಳ ಲೋಕಕ್ಕೆ ಕಳಿಸ್ಬಿಡ್ತಾನೆ. ಹಾಗೆ ನೀರಿನ ಒಳಗಡೆ ಬಿದ್ದಿರುವಂತ ಆಂಡ್ರೋಮೆಟಾನ ಕಾಪಾಡಿ ದಡಕ್ಕೆ ಕರ್ಕೊಂಡ್ ಬರ್ತಾನೆ. ಇವಳಿಗೆ ಎಚ್ಚರ ಆದಾಗೆ ಹೇಳ್ತಾಳೆ ನನ್ನ ತಂದೆನೇ ಯಾರೋ ಒಬ್ಬ ವ್ಯಕ್ತಿಯ ಸಾಯಿಸ್ಬಿಟ್ಟ. ಈಗ ನಮ್ಮ ಸಾಮ್ರಾಜ್ಯಕ್ಕೆ ಯಾರು ರಾಜ ಇಲ್ಲ, ನೀವೇ ರಾಜ ಆಗಿ ಅಂತ. ಆದ್ರೆ ಇವನ್ ಮಾತ್ರ ಅದಕ್ಕೆ ಒಪ್ಕೊಳ್ಳೋದಿಲ್ಲ. ನನಗೆ ನಾರ್ಮಲ್ ಆಗಿರುವಂತ ಮನುಷ್ಯನಾಗಿರೋದಕ್ಕೆ ಇಷ್ಟ. ನೀವೇ ನಿಮ್ಮ ಸಾಮ್ರಾಜ್ಯನ ಚೆನ್ನಾಗಿ ನೋಡ್ಕೋತೀರಂತ ಹೇಳಿ ಪೆಗಾಸಿಸ್ ನ ಮೇಲೆ ಹತ್ತಿ ಅಲ್ಲಿಂದ ಹಾರ್ತಾ ಒಂದು ಜಾಕೆ ಬಂದು ತಲುಪ್ತಾನೆ. ಆಗ ಇಲ್ಲಿಗೆ ಜ್ಯೂಸ್ ಬಂದು ನೀನು ದೇವಲೋಕಕ್ಕೆ ಹಾಗೆ ದೇವತೆಗಳಿಗೆ ಮಾಡಿರುವಂತ ಉಪಕಾರನ ಯಾವತ್ತೂ ಮರೆಯೋದಕ್ಕಾಗೋದಿಲ್ಲ ಅಂತ ಹೇಳ್ತಾ ಮತ್ತೊಂದು ವಿಷಯನೂ ಕೂಡ ಹೇಳ್ತಾನೆ. ಮನುಷ್ಯರ ಒಳಗಡೆ ಇರುವಂತ ದ್ವೇಷ, ಕೋಪ, ಅಸೂಯೆಯಿಂದನೇ ಹೇಡಿಸ್ಗೆ ಶಕ್ತಿ ಸಿಗೋದು. ಒಂದ್ ರೀತಿ ಹೇಳ್ಬೇಕು ಅಂತಂದ್ರೆ ಹೇಡಿಸ್ ಈ ರೀತಿ ಎಲ್ಲ ಮಾಡೋದಕ್ಕೆ ಮನುಷ್ಯರೇ ಕಾರಣ ಅಂತ. ಇದಾದ್ಮೇಲೂ ಕೂಡ ಸ್ವರ್ಗ ಲೋಕಕ್ಕೆ ನನ್ ಜೊತೆ ಬಾ ಅಂತ ಜ್ಯೂಸ್ ಹೇಳಿದ್ರು ಕೂಡ ಇವನ್ ಅದಕ್ಕೆ ಒಪ್ಕೊಳ್ಳೋದಿಲ್ಲ. ಸರಿ ಆಯ್ತು, ನಿನ್ನ ಇಷ್ಟಕ್ಕೆ ನಾನು ಅಡ್ಡ ಬರೋದಿಲ್ಲ, ಆದ್ರೆ ಈ ಭೂಮಿಲಿ ನಿನ್ನ ಒಬ್ನೇ ಬಿಡೋದಕ್ಕಾಗೋದಿಲ್ಲ ಅಂತ ಹೇಳಿ ಸತ್ತಿದ್ದಂತ ಆಯೋಗೆ ಪುನರ್ಜೀವನ ಕೊಡ್ತಾನೆ. ಇಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ. ಈ ಮೂವಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿದೀನಿ. ಇಷ್ಟ ಆಗಿತ್ತು ಅಂತಂದ್ರೆ ಕಮೆಂಟ್ ಮಾಡಿ ತಿಳಿಸಿ ಈ ಮೂವಿ ನಿಮ್ಗೆ ಹೇಗನಿಸ್ತು ಅಂತ. ಹಾಗೆ ಮುಂದೆ ನೀವು ಯಾವ್ಯಾವ ತರದ ಮೂವಿಗಳನ್ನ ನೋಡೋದಕ್ಕೆ ಇಷ್ಟಪಡ್ತೀರೋ ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡಿ. ಸರಿ, ಸಿಗೋಣ ಮತ್ತೊಂದು ಅಮೇಜಿಂಗ್ ಆಗಿರುವಂತ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಸ್ಟೇ ಟ್ಯೂನ್ ಮಿಸ್ಟರ್ ಎಕ್ಸ್ಪ್ಲೈನರ್ ಕನ್ನಡ.